ಹಾಯ್ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೀಕ್ಷಕರೇ, ನಿನ್ನೆ ಅಷ್ಟೇ ವಿಜಯದಶಮಿ ಮುಗಿದಿದೆ. ನಾಡ ಹಬ್ಬ ಮುಗಿದ್ರು ನಮ್ಮ ಮನೆ ಅಡಿಗೆಲಂತೂ ಇನ್ನೂ ಹಬ್ಬದ ವಾತಾವರಣ ಹಾಗೇ ಇದೆ ನೋಡಿ. ಎಷ್ಟೇ ಆಗ್ಲಿ ನಮ್ಮ ಕನ್ನಡಿಗರಿಗೆ ಎಷ್ಟೇ ಹಬ್ಬ ಕೊಟ್ರು ಎಷ್ಟೇ ದಿನ ಕೊಟ್ರು ಸಾಲದು. ಯಾಕೆಂದ್ರೆ ನಮ್ಮ ಕನ್ನಡಿಗರೇ ಹಾಗೆ, ಎಷ್ಟೇ ಹಬ್ಬ ಆಚರಿಸ್ಲಿ, ಎಷ್ಟೇ ಸಿಹಿ ತಿನಿಸನ್ನ ಕೊಡ್ಲಿ, ಎಷ್ಟೇ ಹಾಡುಗಳನ್ನ ಕೇಳಿಸ್ಲಿ, ಇನ್ನೂ ಬೇಕು ಅಂತ ಆಸೆ ಆಗುತ್ತೆ ಅಲ್ವಾ. ದಸರಾ ಶುರುವಾದಾಗಿಂದ ಇಲ್ಲಿವರೆಗೂ ನಾವು ಎಷ್ಟೋ ಜನ ಗಾಯಕರನ್ನ ಕರ್ಕೊಂಡ್ಬಂದ್ವಿ, ಹಾಡ್ಸಿದ್ವಿ, ಹರಟೆ ಹೊಡೆದ್ವಿ, ಜೊತೆಗೆ ನಿಮ್ಗೆ ಬೇಕಾಗಿರುವಂತಹ ವಿಭಿನ್ನವಾದಂತಹ ತಿನಿಸುಗಳನ್ನ ಕೂಡ ಹೇಳ್ಕೊಟ್ವಿ. ಆದ್ರೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆ ಹಬ್ಬದ ವಾತಾವರಣ ಇದೆ. ಹಾಗಾಗಿ ಹಬ್ಬದ ವಾತಾವರಣ ಅಂದ್ರೆ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇರ್ತಾರೆ ಅಲ್ವಾ. ಉತ್ತರ ಕರ್ನಾಟಕದ ಜನಪ್ರಿಯ ಜಾನಪದ ಗೀತೆಗಳನ್ನ ಹಾಡುವವರು, ಹಿರಿಯ ಕಲಾವಿದರು. ಯಾರಿವರು? ಏನ್ರಿ ಗೊತ್ತಾಯ್ತೇನ್ರಿ? ಗೊತ್ತಾಯ್ತಾ? ಇಲ್ಲ ಅಲ್ಲ. ಇವತ್ತು ನಮ್ಮ ಕಾರ್ಯಕ್ರಮದಾಗೆ ಅವರು ಬರ್ತಾರೆ, ಅವರು ನಮ್ಗೆ ಅಡಿಗೆಗಳನ್ನ ಹೇಳ್ಕೊಡ್ತಾರೆ, ಜೊತೆಗೆ ಜಾನಪದ ಗೀತೆಗಳನ್ನ ಕೂಡ ಹಾಡ್ತಾರೆ. ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ಅವರೇ ಗುರುರಾಜ್ ಹೊಸಕೋಟೆ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ. ಹಾಗಾದ್ರೆ ಬರ್ರಿ ಸರ. ಮಗ ಹುಟ್ಟೆನವ್ವ ಎನಗೊಬ್ಬ ಮಗ ಹುಟ್ಟೆನವ್ವ, 10 ಹಾಡೋದಕ್ಕಿಂತ ಮುತ್ತೊಂದು ಹಾಡದಂಗ ಮಗನ್ ಹಾಡದಿನವ್ವ, ಮಗನ್ ಹಾಡದಿನವ್ವ, ಮನಿ ಅಡಿಗೆ ಮಾಡಾಕ್ ಬಂದನವ್ವ. ನಮಸ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ. ಮಗ ಹುಟ್ಟಿದಾನ ಈಗ? ಹೌದು ನೋಡಿ. ಹೌದಾ? ಏನ್ ಹೆಸರು ಮಗಂದು? ಮಗನ ಹೆಸರು ಕರ್ನಾಟಕಕ್ಕೆ ಗೊತ್ತಿದೆ ರೀ. ಅಲ್ಲ, ಈಗ ಮಗ ಹುಟ್ಟಿದಾನೆ, ಇರ್ಲಿ ಪರವಾಗಿಲ್ಲ. ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ನಿಮ್ಮ ಶೈಲಿ ಹಾಡುಗಳನ್ನ ಕೇಳೋದಂದ್ರೆ ಅದೊಂಥರ ಮಜಾನೇ ಮಜಾ. ಹೌದು, ಮಜಾ. ಉತ್ತರ ಕರ್ನಾಟಕ ಹಂಗೆ ಇದೆ, ಸಕ್ಕದಾಗಿರುತ್ತೆ. ಈಗ ಕಾರ್ಯಕ್ರಮದಲ್ಲಿ ಏನೇನು ಅಡಿಗೆಗಳನ್ನ ಹೇಳ್ಕೊಡ್ತೀರಾ? ಫಸ್ಟ್ ರೆಸಿಪಿ ಏನ್ ಮಾಡ್ತಿದ್ದೀರಾ? ನೋಡ್ರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಗೊತ್ತಿರದೇ ಇರತಕ್ಕಂಥ ಅಡಿಗೆ ನೀವು ತೋರಿಸಿರ್ಬೋದು. ಆದ್ರೆ ಗೊತ್ತಿರ್ತಕ್ಕಂಥ ಪ್ರತಿಯೊಬ್ಬರು ಗಂಡಸರು ಹೆಂಗಸರು ಮಾಡತಕ್ಕಂಥ ಅಡಿಗೆಯನ್ನು ನಾನು ನಿಮ್ಗೆ ತೋರಿಸ್ಲಿಕ್ಕೆ ಬಂದೇನೆ. ಯಾವ್ದ್ರಿ ಅದು? ಶಿರಾ ಉಪ್ಪಿಟ್ಟು ಅಂತಾರ್ರಿ. ಶಿರಾ ಉಪ್ಪಿಟ್ಟು. ಹಾ, ನಮ್ ಕಡೆ ಶಿರಾ ಅಂದ್ರೆ ತಲೆ ಅಂತ ತಿಳ್ಕೊತೀವಿ, ನಿಮ್ ಕಡೆ ಶಿರಾ ಅಂದ್ರೆ ಕೇಸರಿ ಬಾತು. ಕೇಸರಿ ಬಾತು. ಸರಿ, ಹಾಗಾದ್ರೆ ಕೇಸರಿ ಬಾತ್ ಶುರು ಮಾಡ್ಬಿಡೋಣ. ಶುರು ಮಾಡೋಣ. ಸರಿ, ಶಿರಾಗ ಏನೇನ್ ತಗೊಂಡಿದ್ದೀರಿ? ಮೊದಲು ಶಿರಾಕ ಮಾಡ್ಬೇಕಾದ್ರೆ ಮೊದಲು ರವೆ ಬೇಕ್ರಿ. ರವಾ? ಹಾ, ರವಾ, ಸಕ್ಕರೆ, ಆ ನಂತರ ಮುನುಕ, ಕ್ಯಾರ್ಬೀಜ ಅಂದ್ರೆ ನೀವು ಮುನುಕನ್ನಕ್ಕೆ ಏನ್ ಹೇಳ್ತೀರಿ, ಒಣ 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 ದ್ರಾಕ್ಷಿ, ಆ ನಂತರ ಗೋಡಂಬಿ, ತುಪ್ಪ, ಸಾಧ್ಯ ಇದ್ರೆ ಯಾಲಕ್ಕಿ ಪೌಡ್ರು. ಇಷ್ಟು ಮೊದಲು ಈ ಶಿರಾಕ್ ಮಸ್ಟರ್ಡ್ ಸುಡ್ಬೇಕ್ರಿ. ಮಸ್ಟರ್ಡ್ ಸುಡ್ಬೇಕು? ಹೌದೌದು. ಸರಿ, ಹಂಗಾದ್ರ ಶುರು ಮಾಡ್ಬಿಡ್ರಿ. ಶುರು ಮಾಡ್ಬಿಡ್ರಿ. ಏನ್ ಕೊಡ್ಲಿ? ಮೊದಲು ಬಾಣಲಿ ಕೊಡ್ರಿ. ಸ್ಟವ್ ಹಚ್ಲಿ? ಹಚ್ಬೇಕ್ರಿ. ಮುಂದ ನೀರ್ ಬೇಕ್ರಿ. ನೀರ್ ಬೇಕು? ಹೌದು. ಅದಕ್ಕಿಂತ ಮುಂಚೆ ಇದನ್ನ ಹುರ್ಕೋಬೇಕಲ್ರಿ. ಅದ ಹೆಂಗಪ್ಪ ಇರೋ ನೀರ್ನಾಗೆ ಮಾಡ್ತಾರೆ ಅಂತ ಹುರ್ಕೋಬೇಕು. ಹಾಕ್ಬಿಡ್ರ? ಹಾಕ್ಬಿಡ್ತೀರಿ. ಸ್ಪೂನ್ ಬೇಡ್ವಾ? ಸ್ಪೂನ್ ತಗೊಳ್ರಿ. ಒಂದು ಕಪ್ ಸ್ವಲ್ಪ ಕಡಿಮೆ ಇಡ್ರಿ. ಉರಿ ಕಡಿಮೆ ಇಡ್ರಿ. ಆ ನಂತರ ಇದ್ರ ಇನ್ನೂ ಸ್ವಲ್ಪ ಕಡಿಮೆ ಇಟ್ರೆ ಅಡ್ಡಿ ಇಲ್ಲ. ಯಾಕಂದ್ರೆ ಸಣ್ಣ ಉರಿ ಆಗಿಡ್ಬೇಕ್ರಿ. ಸಣ್ಣ ಉರಿ ಒಳಗೆ ಸ್ವಲ್ಪ ತುಪ್ಪ ಹಾಕಿ ಹುರಿಬೇಕು. ಅದನ್ನ ತುಪ್ಪ ಹಾಕಿ ಏನಿಟ್ಟಿರಿ ನೀವು? ಚಮಚ ಕೊಡ್ಬೇಕಲ್ರಿ. ಸ್ವಲ್ಪ ಚಮಚ ತಗೊಳ್ರಿ, ಅಲ್ಲೇ ಇಟ್ಟಿದೀನಿ. ಈಗ ತುಪ್ಪದಾಗ ರವೆ ಹುರ್ಕೋಬೇಕು. ಹೌದ್ರಿ, ಹುರಿಬೇಕು. ಈ ಹುರ್ಲಿಕ್ ಹತ್ತಾಗ ಯಾವ್ದಾದ್ರು ಒಂದ್ ಗೀತ್ ಹಾಡ್ರಿ. ಅಲ್ಲ, ಅದನ್ನ ಅರ್ಧ ಬಿಟ್ಟಿರಿ. ನಾನು ಮಗ ಹುಟ್ಟೆನಮ್ಮ ಈ ಹಾಡನ್ನ ನಾ ಯಾಕೆ ಬರ್ದೆ ಅಂತಂದ್ರೆ ರೀ, ಇವತ್ತಿನ ನಮ್ಮ ಸಮಾಜದ ವ್ಯವಸ್ಥೆಯ ಕೈಗನ್ನಡಿ ಅಂದ್ರಲ್ಲ, ಅದು ನಾವು ಏನ್ ಮಾಡ್ತೀವೋ ಅದನ್ನ ಮಾಡಂಗಿಲ್ಲ ರೀ. ಯಾವ್ದು ಮಾಡ್ಬೇಕಾಗಿಲ್ಲೋ ಅದನ್ನ ಮಾಡ್ತೀವಿ ಅಷ್ಟೇ. ಇದ್ರದು ಹಾ, ಹೌದು. ಅಂದ್ರೆ ಏನ್ರಿ, ಒಳ್ಳೇದಕ್ ಮನೆ ಹಾಕುದಿಲ್ಲ ನಾವು, ಕೆಟ್ಟದಕ್ ಮನೆ ಹಾಕ್ತಿವ್. ಆ ಹಾಡಿನ ಅರ್ಥನೇ ಈ ಮಗ ಹುಟ್ಟೆನವ. ಹಾಡ್ಬಿಡ್ರಿ. ನಾನು ಹಾಡ್ತೇನೆ, ನೀವ್ ಇದನ್ನ ಮಾಡ್ರಿ. ಈ ಕೆಲಸ ನಂಗೆ ಹಾಕ್ಬಿಟ್ರಿ. ಯಾಕಂದ್ರೆ ಹಾಡಕ್ ಅನುಕೂಲ ಆಗೋದಿಲ್ಲ ಅಲ್ರಿ. ಸರಿ.
10 ಹಾಡೋದಕ್ಕಿಂತ ಮತ್ತೊಂದು ಹಾಡದಂಗ ಮಗನ್ ಹಾಡದಿನೆವ್ವ, ಮಗನ್ ಹಾಡದಿನೆವ್ವ, ಮನೆಯ ಕೀರ್ತಿ ತಂದ ನೆವ್ವ. ಮಗ ಹುಟ್ಟೆನೆವ್ವ, ಎನಗೊಬ್ಬ ಮಗ ಹುಟ್ಟೆನೆವ್ವ, ಹುಟ್ಟಿ ಬಂದ ನವ್ವ ಹೋಳಿ ಹುಣ್ಣಿಮೆ ದಿವಸವ್ವ. ಕಕ್ಕರ ನಬ್ಬಿಗೆ ಕಾಮನ ಸುಡುವಾಗ ಧರೆಗೆ ಬಂದನೆವ್ವ, ಧರೆಗೆ ಬಂದನವ್ವ, ಮನೆಯ ಕೀರ್ತಿ ತಂದನೆವ್ವ. ಮಗ ಹುಟ್ಟೆನೆವ್ವ, ಎನಗೊಬ್ಬ ಮಗ ಹುಟ್ಟೆನೆವ್ವ. ವರ್ಷ ತುಂಬಿತವ್ವ, ಹರಿದಾಡಿ ನಡಿಯ ಹತ್ತಿದವ್ವ. ಒಲಿಯನು ಉರಿವ ಕೊಳ್ಳಿ ತಕ್ಕೊಂಡ ಬೆಂಕಿ ಇಟ್ಟನೆವ್ವ, ಬೆಂಕಿ ಇಟ್ಟನವ್ವ, ಮೊದಲಿನ ಮನೆಯ ಸುಟ್ಟನವ್ವ. ಮಗ ಹುಟ್ಟ್ಯನವ್ವ, ದಿವಾಳಿ ಕಂಪನಿ ಮಗ ಹುಟ್ಟ್ಯನವ್ವ. 3 ತುಂಬಿತವ್ವ, ನೆರೆಮನೆಗೆ ಹೋಗ ಹತ್ತಿದವ್ವ. ಪಕ್ಕದ ಮನೆಯ ಪದುಮಮ್ಮಕ್ಕನ ನೆಕ್ಲೆಸ್ ಕದ್ದನೆವ್ವ, ನೆಕ್ಲೆಸ್ ಕದ್ದನವ್ವ, ತಂದು ಬಚ್ಚಿ ಇಟ್ಟನವ್ವ. ಮಗ ಹುಟ್ಟೆನೆವ್ವ, ಕಳ್ಳನ ಮಗ ಮಗ ಹುಟ್ಟೆನೆವ್ವ, ಮಗ ಹುಟ್ಟೆನೆವ್ವ, ಎನಗೊಬ್ಬ ಮಗ ಹುಟ್ಟೆನೆವ್ವ. 6 ತುಂಬಿತವ್ವ, ಸಾಲಿಗೆ ಹೋಗ ಹತ್ಯನೆವ್ವ. ಮೊದಲನೇ ದಿವಸ ಮೇಷ್ಟರ ತಲೆಯ ಒಡೆದು ಬಂದನೆವ್ವ, ಒಡೆದು ಬಂದನವ್ವ, ನಿಂತು ಕಲ್ಲ ತೂರ್ಯನೆವ್ವ. ಮಗ ಹುಟ್ಟೆನೆವ್ವ, ರೌಡಿ ಮಗ ಹುಟ್ಟೆನೆವ್ವ, ಮಗ ಹುಟ್ಟೆನೆವ್ವ, ಎನಗೊಬ್ಬ ಮಗ ಹುಟ್ಟೆನೆವ್ವ. 8 ವರ್ಷಕ್ಕವ್ವ, ಬಾವಿಗೆ ಈಜ ಹೊಂಟನೆವ್ವ. ಜೋಡಿ ಹುಡುಗನ ಮುಳುಗಿಸಿ ಬಂದು ತೆಪ್ಪಗಿದ್ದನೆವ್ವ, ತೆಪ್ಪಗಿದ್ದನವ್ವ, ಯಾರಿಗೂ ಪತ್ತ ಇಲ್ಲನವ್ವ. ಮಗ ಹುಟ್ಟೆನೆವ್ವ, ಗುಮ್ಮನುಗುಸ್ಕೊ ಮಗ ಹುಟ್ಟೆನೆವ್ವ. ತುಂಬಿ 12ಅವ್ವ, ಹೆಣ್ಣಿನ ಬೆನ್ನ ಹತ್ಯನೆವ್ವ, ತುಂಬಿ 12ಅವ್ವ, ಹೆಣ್ಣಿನ ಬೆನ್ನ ಹತ್ಯನೆವ್ವ. ಮೂಲರ ಮಲ್ಲಿ ಒಲ್ಲೆನಂದರು ಎಳೆದು ಒಯ್ದನವ್ವ, ಎಳೆದು ಒಯ್ದನೆವ್ವ, ಮುಂದಿನದು ಹೆಂಗ ಹೇಳುದವ್ವ. ಮಗ ಹುಟ್ಟೆನೆವ್ವ, ರಸಿಕ ಮಗ ಹುಟ್ಟೆನೆವ್ವ. 25ಕ್ಕವ್ವ, ಕೊಲೆಯೊಂದು ಮಾಡಿ ಓಡಿದೆವ್ವ. 15 ವರ್ಷ ಜೈಲಿಗೆ ಬಿದ್ದು ಮನೆಗೆ ಬಂದನೆವ್ವ, ಮನೆಗೆ ಬಂದನೆವ್ವ, ಬಂದು ಖಾದಿ ತೊಟ್ಟನವ್ವ. ಮಗ ಹುಟ್ಟೆನೆವ್ವ, ಪುಢಾರಿ ಮಗ ಹುಟ್ಟೆನೆವ್ವ. 45ಕ್ಕವ್ವ, ಎಲೆಕ್ಷನ್ಕ ನಿಂತನೆವ್ವ, 45ಕ್ಕವ್ವ, ಎಲೆಕ್ಷನ್ಕ ನಿಂತನೆವ್ವ. ಹೆಂಗೋ ಏನೋ ದೇವ್ರಿಗೆ ಗೊತ್ತು, ಆರಿಸ್ ಬಂದನವ್ವ, ಆರಿಸ್ ಬಂದನವ್ವ, ಈಗ ಮುಖ್ಯಮಂತ್ರಿಯವ್ವ. ಮಗ ಹುಟ್ಟೆನೆವ್ವ, ದೈವಾನ ಮಗ ಹುಟ್ಟೆನೆವ್ವ. ಅವ್ರಿಷ್ಟೆಲ್ಲ ಮಾಡಿದಾರ? ಹೌದು ರೀ, ನಾವು ಎಂಥವ್ರನ್ನ ಆರಿಸ್ತೇವೆ. ನಾನು ಇವತ್ತು ಬರೆದಿದ್ದಲ್ಲ ರೀ ಇದು, ಯಾವತ್ತೋ ಬರೆದಿರ್ತಕ್ಕಂಥ 73ರಲ್ಲಿ ಬರೆದಿರ್ತಕ್ಕಂಥ ಈ ಹಾಡು ಎಲ್ಲರಿಗೂ ಅನ್ವಯಿಸ್ತೀರಿ. ಯಾವ ಮುಖ್ಯಮಂತ್ರಿ ಇದಾನೋ ಅವನಿಗೆ ಅನ್ವಯಿಸ್ತಕ್ಕಂಥ ಜನ ಅರ್ಥ ಮಾಡ್ಕೋತಾರೆ. ಆದ್ರೆ ಇದು ನಮ್ಮ ವ್ಯವಸ್ಥೆಯ ಕೈಗನ್ನಡಿ ರೀ ಅಷ್ಟೇ. ಬ್ಯೂಟಿಫುಲ್. ನಿಜವಾಗ್ಲೂ ಹಾಡಿನಲ್ಲಿ ಹಾಸ್ಯ ಸೇರ್ಕೊಳ್ಳುತ್ತೆ, ಅದೇ ಒಂದು ವಿಶೇಷ. ಜೊತೆಗೆ ಸತ್ಯ ಇದೆ ರೀ. ನಾವು ಎಂಥದಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೇವೆ, ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದಕ್ಕೆ ಕೊಡ್ತಾ ಇಲ್ಲ. ನಿಜ. ಈಗ ನಿಮ್ ಹಾಡು ಕೇಳ್ತಾ ನಾನು ರವೆ ಹುರಿದಿದ್ದು ಆಯ್ತ್ರಿ, ಮುಂದೇನ್ ಮಾಡ್ಲಿ? ಈ ರವೆ ತೆಗೆದ ಒಂದು ಪ್ಲೇಟ್ನ ಹಾಕೋಬೇಕ್ರಿ. ಆಮೇಲೆ ಆ ನಂತರ ಆ ಬಾಣಲಿ ನೀರು ಹಾಕೋಬೇಕು. ಬೇಡ, ಇನ್ನೊಂದು ಪ್ಯಾನೆ ಕೊಟ್ಬಿಡ್ತೀನಿ. ಹಂಗಾಗ್ಲಿ ರೀ, ಹಂಗೆ ಆಗ್ಲಿ. ಈಗ ಸ್ಟವ್ ಹಚ್ಲಿ? ಹೌದು, ಹಚ್ಚ್ರಿ. ಈಗ ಅದಕ್ಕೆ 1.5 ಕಪ್ ನೀರು ಹಾಕ್ಬೇಕು. ಈಗ ನೀವು ರವೆ ತಗೊಂಡ್ರಲ್ಲ, ಅದ್ರಲ್ಲಿ 1.5 ಕಪ್ ಅಲ್ಲ? ಸಾಕಲ್ಲ? ಸಾಕ್ಬಿಡ್ರಿ. ಆಮೇಲೆ ನೀರು ಸ್ವಲ್ಪ ಕಾಯ್ಲಿರಿ. ಹಾ, ಮಾತಾಡಿ. ಇವಾಗ ನೀರು ಕಾಯ್ದ ತನಕ ನಾನ್ ಮಾತಾಡ್ಲಿ? ಹೌದು. ಏನು ಹೇಳ್ಬೇಕು ಹೇಳ್ರಿ. ನಿಮ್ಗೆ ನೋಡ್ರಿ, ಕೇಳುವವ್ರು ನೀವು, ಹೇಳವ ನಾನು. ಅದು ಹೆಂಗೆ ಬಾಲ್ಯದಿಂದಲೇ ಬಂತ್ರಿ ಈ ಅಭ್ಯಾಸ ಎಲ್ಲ ಹಾಡ್ಲಿಕ್ಕೆ? ನನ್ನ ತಂದೆ ಒಬ್ಬ ಬಹಳ ದೊಡ್ಡ ಕೀರ್ತನಕಾರರು, ಇಲ್ಲಿ ಹರಿಕಥಾ ವಿದ್ವಾಂಸರು ಅಂತಾರಲ್ಲ, ಹಂಗೆ ರುದ್ರಪ್ಪನವರು ಅಂತ ನಮ್ಮಪ್ಪ ಬಹಳ ದೊಡ್ಡ ಕಲಾವಿದರು. ಅವ್ರು ಇಡೀ ಬಿಜಾಪುರ ಜಿಲ್ಲೆಯಲ್ಲೇ ಕೀರ್ತನಕಾರರು ಅಂತ ಹೆಸರಾಗಿದ್ರು. ನಮ್ಮ ಅಪ್ಪನ ಕೀರ್ತನೆ ಕೇಳಲಿಕ್ಕೆ ಜನ ಬಂಡಿ ಕಟ್ಕೊಂಡ್ ಬರ್ತಿದ್ರು. ಅವ್ರ ಮಗ ನಾನು. ಕೀರ್ತನದಿಂದ ಇವತ್ತಿನ ಜನ್ಮಾನದಾಗ ಕೆಲಸ ಆಗುದಿಲ್ಲ ಅಂತ ಹೇಳಿ ನಾ ಜನಪದ ಲೈನ್ ಹೇಳಿದ್ಬಿಟ್ಟೆ. ಈ ಲೈನಾಗ ಬಂದ್ಬಿಟ್ರಿ. ಹೌದು.
ಸುಮಾರು ಕ್ಯಾಸೆಟ್ಗಳಲ್ಲಿ ಹಾಡಿದೀರಿ ಅಲ್ರಿ? ಹೌದು, 600ಕ್ಕೂ ಹೆಚ್ಚು. 603 ಕ್ಯಾಸೆಟ್ ಹಾಡಿದ್ದೇನೆ ನೋಡ್ರಿ ನಾನು. ನೋಡ್ರಿ ಮತ್ತ 603 ಸುಮಾರು. ಇನ್ನೊಂದು ಜನಪದ ಶೈಲಿಯ ಹಾಡುಗಳನ್ನು ಬೇರೆಯವ್ರದ್ದು ಹಾಡೋದಿಲ್ಲ, ನಾನೇ ರಚನೆ ಮಾಡಿ ನಾನೇ ಹಾಡ್ತಕ್ಕಂಥ ಹಾಡುಗಳಿವೆಲ್ಲ. ಇಂಥ ರಚನೆ ಇರ್ಬೇಕಾದ್ರೆ ಬೇರೆ ಗೀತೆ ಯಾಕೆ ಬೇಕ್ರಿ? ಕಾರಣ ಏನಂತಂದ್ರೆ ಅವರು ರಚನೆ ಮಾಡಿಬಿಟ್ಟಿದ್ದಾರೆ. ಇವತ್ತಿನ ಸಮಾಜ ಹೆಂಗೈತೆ ಅನ್ನೋದನ್ನ ನೋಡ್ಕೊಂಡ್ರ ಮೇಲೆ ಅದನ್ನ ನಾನು ಜನಪದ ಶೈಲಿಯಲ್ಲಿ ಆ ಸಮಾಜದ ಓರೆಕೋರೆಗಳನ್ನ ಅಂಕುಡೊಂಕುಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡಿದೆ. ನಾನು ಇನ್ನೊಂದು ಹೆಚ್ಚು ಹಾಡಿದ್ದು ಸಂಬಂಧಗಳಲ್ಲಿ ತಾಯಿ, ತಂದೆ, ಅಕ್ಕ, ತಮ್ಮ, ಮಾವ, ಅಳಿಯ, ಅದರ ಮೇಲೆ ಹೆಚ್ಚು ಹಾಡುಗಳನ್ನ ಹಾಡಿದ್ದೇನ್ರಿ ನಾನು. ಈಗ ನೀರ್ ಕುದ್ಲಿಕ್ ಹತ್ತೀರಿ, ಮುಂದೇನ್ ಮಾಡ್ತೀರಿ? ಇದ್ರೊಳಗ ಮನುಕ ಕ್ಯಾರ್ಬೀಜ ಅಂತೀವ್ರಿ ನಾವು. ನೀವೇನಂತೀರಿ? ಒಣ ದ್ರಾಕ್ಷಿ ಗೋಡಂಬಿ ಅಂತೀರಿ. ಅದನ್ನ ಹಾಕೊಂಡ್ಬಿಡ್ರಿ. ಯಾಕ್ರಿ? ಈಗ್ಲೇ? ಹೌದು, ಈಗಲೇ ಹಾಕೊಂಡ್ಬಿಡ್ರಿ ನೀರ್ನಾಗೆ. ಹೌದು, ಸ್ವಲ್ಪ ಕುದಿ ಬರಲಿ. ಅದ್ರೊಳಗೆ ಆ ನಂತರ ನೀವು ಅದನ್ನ ಹುರಿದ ದ್ರಾವಿ ಹಾಕ್ಬೇಕು. ಅಲ್ರಿ, ತುಪ್ಪದಾಗ ಫ್ರೈ ಮಾಡ್ಕೊಂಡು ಹಾಕೋದಲ್ರಿ? ಅದು ಕೆಲವರು ತುಪ್ಪನ ಸಿಗದೇ ಇದ್ರೆ ಏನ್ ಮಾಡ್ತೀರಿ ನೀವು? ತುಪ್ಪ ಕೆಲವರು ಇರಂಗಿಲ್ಲ, ಬಡವರು ಇರ್ತಾರೋ. ಇದು ಅವಸರ ಅಡಿಗೆ, ಮನ್ಯಾಗ ಗಂಡಸರು ಮಾಡ್ತಕ್ಕಂಥ ಅಡಿಗೆ. ಕೆಲವೊಂದು ಗೊತ್ತಿರುತ್ತೆ, ಕೆಲವೊಂದು ಗೊತ್ತಿರಲ್ಲ. ಒಟ್ಟು ಅಡಿಗೆ ಮಾಡಿ ಊಟ ಮಾಡ್ಬೇಕು, ಅವರು ಟೇಸ್ಟ್ ಇರ್ಬೇಕದು. ನೋಡೋಣ ಮಾಡ್ರಿ, ಅದ ಹೆಂಗ್ ಆಯ್ತು, ಮಾಡ್ತಾ ಇದ್ದೇನೆ ನೋಡ್ರಿ. ಕುದಿಯ ನೀರ್ನಾಗೆ ಗೋಡಂಬಿ, ದ್ರಾಕ್ಷಿ, ಎರಡನ್ನೂ ಹಾಕ್ಬೇಕ್ರಿ. ಆಮೇಲೆ ಹಾಕಿ ಹಂಗೆ ಈ ರವಾ ಹಾಕ್ಲಿಕ್ಕೆ ಪ್ರಯತ್ನ. ಅದು ಕೂಡ ಬೇಯ್ಬೇಕಾದ್ರಲ್ಲಿ? ಇಲ್ಲ ಈ ಹಾಕ್ಬಿಡ್ಲಿ. ಹೌದು, ರವಾ ಹಾಕ್ಬಿಡ್ಬೇಕು. ರವೆ ಹಾಕದ್ಮೇಲೆ ಅದಕ್ಕೆ ಮೇಲ್ಗಡೆ ಸಕ್ಕರೆ ಹಾಕ್ಬೇಕು. ಹೌದು, ಇದೊಂದು ಹೊಸ ಸ್ಟೈಲ್ನ ಶಿರಾರಿ ಇದು. ಅದೇ ಗುರುರಾಜ್ ಹೊಸಕೋಟೆ ಅವರ. ಹೌದ್ರಿ. ಆಯ್ತು, ತಿನ್ನೋದು ನಾನ್ ತಾನೆ? ಎಲ್ಲರೂ ತಿನ್ಬೇಕು. ಎಲ್ಲರೂ ತಿನ್ಬೇಕು. ಹೌದು, ಯಾವಾಗ್ಲೂ ಹಿಂಗೆ ಮಾಡ್ತೀರಿ ನೀವು? ಹೌದು. ಗಂಡಸರ ಅಡಿಗೆ ಅಲ್ರಿ ಇದು. ಹಿಂಗಾಗಿ ಅವಕ್ಕೊಂದೊಂದ್ಸಲ ಗೊತ್ತಿರುತ್ತೆ, ಸ್ವಲ್ಪ ಗೊತ್ತಿರೋದಿಲ್ಲ. ಟೋಟಲಿ ಆಗ್ಬೇಕು, ರುಚಿಯಾಗಿರ್ಬೇಕದು. ಎಲ್ಲಾ ವಸ್ತುಗಳಲ್ಲಿ ಕೂಡಿರ್ಬೇಕು. ಯಾರಿಗ್ ಗೊತ್ತಿರಲ್ಲ? ರವೆಗ, ಸಕ್ಕರೆಗ, ಗೋಡಂಬಿಗ, ದ್ರಾಕ್ಷಿಗ ಅಥವಾ ನಂಗ ಅಲ್ಲ. ಗೋಡಂಬಿ, ರವೆ, ಸಕ್ಕರೆ ಬಿದ್ದಾಗ ಎಲ್ಲ ರುಚಿ ಇದ್ದೇ ಇರುತ್ತೆ ರೀ. ಅದನ್ನ ಮೊದಲು ಹಾಕಿದ್ರು ಅಷ್ಟೇ, ಇದನ್ನ ಮೊದಲು ಹಾಕಿದ್ರು ಅಷ್ಟೇ, ಎಲ್ಲ ಒಟ್ಟಿಗೆ ಸೇರ್ಬೇಕಷ್ಟೇ. ಈಗ ಒಂದ್ ಕಡೆ ಬಂತು ನೋಡ್ರಿ. ಬಂತು. ಸಕ್ಕರೆ ಹಾಕದ್ಮೇಲೆ ಆ ನಂತರ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೇಕು. ಮತ್ತೆ ಬೇಕಂದ್ರೆ ತುಪ್ಪ ಇದ್ರೆ ಇಲ್ಲ ಅಂದ್ರೆ ಇಲ್ಲ. ಇದು ಗಂಟಾಗ್ಲಾರ್ದಂಗ್ ನೋಡ್ಕೋಬೇಕು ನೀವು. ಅದು ಬಹಳ ಇಂಪಾರ್ಟೆಂಟ್ ರೀ. ಇಲ್ದೇ ಇದ್ರೆ ಅದು ತಿನ್ನಾಕ್ ಬರಲ್ಲ ರೀ. ಅದು ಹಾಗೇನ್ ಕುಡಿಲಿಕ್ ಬರ್ತಿದೆ? ಕುಡಿಲಿಕ್ಕಾದ್ರೆ ಅದನ್ನ ತೆಳಗ್ ಮಾಡ್ಬೇಕಲ್ರಿ, ಹಳ್ಳಕ್ಕಂತೀವಿ ನಾವು. ನೀರ್ ಹಾಕೊಂಡು ಹಾಲು ಹಾಕೊಂಡು ಕುಡಿದ್ರಿ? ಹೌದು, ಹಾಲು ಹಾಕ್ಬೇಕು. ಹಾಲು ಹಾಕೊಂಡು ಕುಡಿತಾರೆ. ಈಗ ತಿನ್ನಿಸ್ತೀವ್ರಿ ಅಥವಾ ಕುಡಿಸ್ತೀವ್ರಿ? ಹಾಲು ಹಾಕಿದ್ರೆ ತೆಳಗ್ ಆಗ್ತದಿಲ್ರಿ, ಅವಾಗ ಕುಡಿಸ್ತೀವಿ. ಹಿಂಗ ತಿಂದ್ರೆ ತಿನ್ನಿಸ್ತೀವ್ರಿ. ಹೆಂಗೋ ಒಟ್ನಲ್ಲಿ ಆದ್ರೆ ಸಾಕ್ರಿ. ಹೌದೌದು. ನೀವಂತರ ನಮ್ಮ ಮಾಸ್ಟರ್ ಹಿರಣ್ಣಯ್ಯ ಇದ್ದಂಗ್ರಿ. ಹೌದ್ರಿ, ಹಿರಣ್ಯ ಯಾರಿಲ್ರಿ ಅವರು. ಹಿರಣ್ಯ ಅವರು ಇಲ್ಲಿ ಅವ್ರದೇ. ಹೌದು, ಇಲ್ಲಿ ಅವರು ಉತ್ತರ ಕರ್ನಾಟಕ, ನಾನು ಉತ್ತರ ಕರ್ನಾಟಕ. ಅಷ್ಟೇ ರೀ ವ್ಯತ್ಯಾಸ. ಅಷ್ಟೇ. ಅವರು ಹಿಂಗೆ ಮಾತಾಡ್ತಾರ ನೋಡ್ರಿ. ಹೌದ್ರಿ. ಇವು ಅವ್ರದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಮಾತಾಡ್ತಾರೆ ಅಲ್ವಾ? ಈಗ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕ್ಬೇಕು. ತುಪ್ಪ ಇದ್ರ ತುಪ್ಪ ಹಾಕೊಳ್ರಿ, ಇದ್ರ ತುಪ್ಪ ಇಲ್ಲ ಬಿಡ್ರಿ. ಹೌದು. ತುಪ್ಪ ಹಾಕಿದ್ದಾಯ್ತು. ಈಸ್ಟರ್ನ್ ಮಸಾಲಾ ಮನೆ ಅಡಿಗೆಗೆ ಒಂದು ಸಣ್ಣ ಬ್ರೇಕು ಬೇಕು. ಆಯ್ತು. ಈಗ ವೆಲ್ಕಮ್ ಬ್ಯಾಕ್ ನಿಮ್ಗೆ. ಈಗ ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ಈಗ ಶಿರಾ ಅಂದ್ರೆ ಕೇಸರಿ ಬಾತ್ ತಯಾರಾಗಿದೆ ರೇ. ತಯಾರಾಯ್ತು ರೀ. ತುಪ್ಪಿಲ್ಲ ಅಂದ್ರೂ ನೀರ್ ಹಾಕಿ ಕೇಸರಿ ಬಾತ್ ಶಿರಾ ಮಾಡ್ತಿದ್ರಿ ನೀವು. ಈಗ ಸ್ವಲ್ಪ ಟೇಸ್ಟ್ ನೋಡ್ರಿ. ಸ್ವಲ್ಪ ಪೂರ ತಿನ್ರಿ, ಅದ್ರಾಗ ಏನು ಗ್ಯಾರಂಟಿ ತಿನ್ರಿ. ಹಂಗಾರ್ ಕೊಡ್ರಿ. ಬಿಸಿ ಇದೆ ರೀ. ಬಿಸಿ ಬಿಸಿ ತಗೊಳ್ರಿ, ಸ್ವಲ್ಪ ಊದಿ ತಿನ್ರಿ. ಊದ್ಲಿ? ಬಲೂನ್ ರೀ ಇದು. ಊದೋದಂದ್ರೆ ನಾವು ಆರಿಸ್ಕೊಳ್ಳೋದಂತೇವ್ರಿ. ಹಂಗ? ಹೌದು.
ಹೆಂಗೈತ್ರಿ ಬಂಬಾಟ್ ಆಗಕ್ ಇಲ್ಲ. ಹಿಂಗಂದ್ರೆ ಇಲ್ರಿ. ಏನ್ ಮಾತಾಡ್ತೀರಿ ನೀವು? ಹಿಂಗಂದ್ರೆ ಇದು ತಿಂದು ನೋಡ್ರಿ ಗಂಡಸರ ಅಡಿಗೆ ಅದು. ಒಟ್ನಾಗ ಶಿರಾ ತರ ಇದ್ರಿ. ಒಟ್ಟಿನಾಗಲ್ರಿ, ಶಿರಾ ತರ ಅಲ್ಲ, ಶಿರಾರಿ ಅದು. ಆದ್ರೂ ತುಪ್ಪ ಜಾಸ್ತಿ ಹಾಕಿಲ್ರಿ ನೀವು, ನೀರ್ನಾಗೆ ಮಾಡಿದಿರಿ. ಬಡವ್ರು ಮಾಡ್ತಕ್ಕಂತ ಅಡಿಗೆ ಇದು. ಬೊಂಬಾಟಾಗಿದ್ದೀರಿ. ಹೌದು. ನಿಮ್ಗೊಂಚೂರು ಕೊಡ್ಲಿ? ಇಲ್ಲ ರೀ, ನೀವು ತಿಂದು ತೃಪ್ತಿ ಪಟ್ರೆ ಸಾಕ್ರಿ ನನಗೆ. ಹಂಗಂತೀರಿ? ಮಸ್ತ್ ಮಜಾ. ಈಗೊಂದು ಹಾಡ್ಬಿಟ್ರಿ. ನಿಮ್ಮನ್ನ ನೋಡಿದ ತಕ್ಷಣ ನನ್ನ ಹಾಡು ಒಂದು ನೆನಪಾಗ್ತದ್ರಿ. ಹೌದು, ಅಖಂಡ ಕರ್ನಾಟಕದ ತರುಣರ ತಲೆ ಬಿಸಿ ಮಾಡಿರ್ತಕ್ಕಂಥ ಒಂದು ಅನಾಹುತ ಅಂತ ಹೇಳಿದ ಹಾಡ ಮಾಡಿದ್ದಾರೆ ನಾನು. ಸಮಗ್ರ ಕರ್ನಾಟಕದ ತರುಣರ ತಲೆ ಬಿಸಿ ಮಾಡಿರ್ತಕ್ಕಂಥ ಹಾಡದು. ಯಾವುದು? ಅದನ್ನ ಕಂಡ ನಮ್ಮ ಹಳ್ಳಿ ಮಂದಿ ದಂಗ ಆಗಿ ಹೋತ, ಕಲಿತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರ್ತಿತ್ತ, ಕಲಿತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರ್ತಿತ್ತ, ಉಟ್ಟ ಸೀರಿಯ ಕೆಳಗಿನ ದಡಿಯು ಕಸ ಹೊಡೆಯತಿತ್ತ, ಮುನ್ಸಿಪಾಲ್ಟಿ ಆಳಿನಕ್ಕಿಂತ ಸ್ವಚ್ಛ ಮಾಡತಿತ್ತ, ಜುಲ್ಪಿ ಬಿಟ್ಟ ಹಿಂದ ರಿಬ್ಬನ್ನ ಬಾಚಿ ಕಟ್ಟಿತ್ತ, ಬರ್ರಂತ ನಡಿಯುವಾಗ ಬಾಬ್ಬಿ ರಿಬ್ಬನ್ ಡುರುಕಿ ಹೊಡಿತಿತ್ತ, ಕಲಿತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರ್ತಿತ್ತ, ಎತ್ತರ ಹಿಮ್ಮಡ ಚಪ್ಪಲ್ಲ ಒಮ್ಮೊಮ್ಮೆ ತೊಡಕಾಲ ಬಡಿತಿತ್ತ, ಮೊಳಕೈಗೊಂದು ತೊಗಲಿನ ಚೀಲ ಜೋತ ಬಿದ್ದಿತ್ತ, ಕಣ್ಣಿನ ನೋಟಕ ಕಾಲಿನ ತಾಳ ಕೈಯಲ್ಲಿಯ ಪುರುಸತ್ತ, ಬಳ್ಳಿಯಂಗ ಬಳುಕು ನಡವು ನರ್ತನ ನಡೆಸಿತ್ತ, ಕಲಿತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರ್ತಿತ್ತ. ಈ ಹೆಣ್ಮಗಳು ಹಳ್ಳಿಯೊಳಗೆ ಬಂದು ಏನ್ ಮಾಡಿದ್ಲು? ಕಮ್ಮಾರ ಹುಡುಗ ಕಬ್ಬಿಣ ಕಾಯಿಸಿ ಬಡಿತಾ ಕುಂತಿತ್ತ, ಹಾಯ್ದ ಹೋಗುವಾಗ ಹುಡುಗಿಯ ಮ್ಯಾಲೆ ಅವನ ನೆದರ ಬಿತ್ತ, ಮ್ಯಾಲ ಎತ್ತಿದ ಕಬ್ಬಿಣ ಸುತ್ತಿಗೆ ಫಟಕ್ಕಂತ ಬಂತ, ಕಬ್ಬಿಣ ಮ್ಯಾಲ ಕುಂಡ್ರು ಹೊಡತ ಕೈಯ ಮ್ಯಾಲ ಬಿತ್ತ, ಕಲಿತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರ್ತಿತ್ತ, ಕುಂಬಾರ ಹುಡುಗ ಮಡಿಕಿ ಮಾಡಕ್ ಮಣ್ಣ ಕಲಸತ್ತಿತ್ತ, ಹುಡುಗಿ ಹಾದು ಹೋಗುವ ಮುಂದ ಬಿತ್ತ ಅವನ ಚಿತ್ತ, ಕೆಳಗ ಕುಂತ ಹುಡುಗನ ಹೆಂಡ್ತಿ ನೀರ ಬೆರೆಸತಿತ್ತ, ಹೆಂಡ್ತಿ ಖಬರ ಇಲ್ಲದೆ ತುಳದನ ಸ್ವಂಟ ಮುರದ ಓತ, ಬರ ಒಂಟ ಹುಡುಗಿ ಗೌಡರ ಮನೆಗೆ ಬಂದಿತ್ತ, ಹುಡುಗಿನ ಕಂಡ ಗೌಡರ ಮೀಸಿ ತಕ ತಕ ಕುಣಿತ, ಗೌಡನ ರೀತಿ ಕಂಡ ಗೌಡತಿ ಜಗಳಕ್ಕ ನಿಂತ, ಊರಂತೂರ ಜಗಳ ನೋಡಕ ಕಿತ್ತ ಒಂಟ ಬಂತ. ಪರಿಣಾಮ ಏನಾತು? ಉಡಿದ ಮಂದಿಗೆ ಕೈ ಮುಗಿದು ಹುಡುಗಿ ಹೇಳಿತ್ತ, ಬಹಳ ಮಕ್ಕಳನ್ನ ಹೆರಬಾರ್ದಂತ, ಬಹಳ ಮಕ್ಕಳನ್ನ ಹಡಿಬಾರ್ದಂತ ಭಾಷಣ ಬಿಗಿತ, ಕುಟುಂಬ ಯೋಜನ ಪ್ರಚಾರದ ಹುಡುಗಿ ಅನ್ನೋದು ಗೊತ್ತಾತ, ಫ್ಯಾಮಿಲಿ ಪ್ಲಾನಿಂಗ್ ಪ್ರಚಾರದ ಹುಡುಗಿ ಅನ್ನೋದು ಗೊತ್ತಾತ, ಹೇಳದೆ ಕೇಳದೆ ಕೂಡಿದ ಮಂದಿ ಕಿತ್ತ ಓಡಿ ಹೋತ, ಕಲಿತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರ್ತಿತ್ತ, ಅದನ್ನ ಕಂಡ ನಮ್ಮ ಕೂಡಿದ ಮಂದಿ ಹೆದರಿ ಓಡಿ ಹೋತ, ಕಲಿತ ಹುಡುಗಿ ಕುದುರಿ ನಡಿಗಿ ಹಿಡಿದು ಬರ್ತಿತ್ತ. ಸೂಪರ್. ನಿಮ್ ಹಾಡ್ ಕೇಳ್ತಾ ರೀಕ್ಯಾಪ್ ಕೊಡೋದೇ ಮರ್ತೋಗ್ಬಿಟ್ಟೆ. ಎಲ್ಲ ವೀಕ್ಷಕರು ಕಾಯ್ತಾ ಇರ್ತಾರೆ, ರೀಕ್ಯಾಪೇ ಹೇಳಿಲ್ಲ, ಹಾಡ್ ಕೇಳ್ತಾ ಇದೆಯಾ, ನಮಗೂ ಹಾಡ್ ಕೇಳಿಸ್ಬಿಟ್ಟೆ ಅಂತ. ಹಾಡಂತೂ ಸೂಪರ್ ಆಗಿತ್ತಾ ಇಲ್ವಾ? ಹೌದಾನೆ. ಅದ್ರ ಜೊತೆಗೆ ಶಿರಾ ಕೂಡ ಅಷ್ಟೇ ಸೂಪರ್ ಆಗಿದೆ. ಸಿಂಪಲ್ ಆಗಿ ಮಾಡಿದ್ರು, ಅದನ್ನ ಜಾಸ್ತಿ ತುಪ್ಪ ಇಲ್ಲದೆ ಮಾಡಿದ್ರು, ಅವ್ರ ಕಡೆ ಶಿರಾ ಬೊಂಬಾಟಾಗಿ ಮಾಡಿದ್ದಾರೆ. ಸೊ ಶಿರಾ ಹೇಗ್ ಮಾಡೋದು ಅಂತ ನೋಡ್ಕೋತೀರಾ? ಶಿರಾ ಮಾಡುವ ವಿಧಾನ: ಮೊದಲು ಬಾಂಡ್ಲಿಗೆ ರವೆ ಹಾಗೂ ತುಪ್ಪ ಹಾಕಿ ಹುರಿಯಿರಿ. ನಂತರ ಪಾತ್ರೆಗೆ ನೀರನ್ನ ಹಾಕಿ ಒಂದು ಕುದಿ ಬಂದ ನಂತರ ದ್ರಾಕ್ಷಿ, ಗೋಡಂಬಿ, ಹುರಿದ ರವೆ ಹಾಗೂ ಸಕ್ಕರೆಯನ್ನ ಹಾಕಿ ಗಂಟಿಲ್ಲದಂತೆ ಬೆರೆಸಿ ಕೊನೆಯಲ್ಲಿ ತುಪ್ಪ ಹಾಗೂ ಏಲಕ್ಕಿ ಪುಡಿಯನ್ನ ಹಾಕಿದರೆ ಶಿರಾ ಸವಿಯಲು ಸಿದ್ಧ. ರೀಕ್ಯಾಪ್ ನೋಡಾಯ್ತು, ಈಗ ನೆಕ್ಸ್ಟ್ ರೆಸಿಪಿ ಮಾಡ್ಲೇಬೇಕಲ್ಲ ಸರ್. ಏನ್ರಿ ಮಾಡ್ತಿರ್ರಿ? ಶಿರಾ ತಿಂದ್ರಿ? ತಿಂದಾಯ್ತ್ರಿ. ಶಿರಾ ತಿಂದ ತಕ್ಷಣ ಉಪ್ಪಿಟ್ಟು ಕೇಳ್ತತ್ರಿ ಮನುಷ್ಯ. ಕಾಂಬಿನೇಷನ್ ಆಗಿ ಉತ್ತರ ಕರ್ನಾಟಕದಲ್ಲಿ ಬಾಯಿ ಬೆಲಚಾದ ನಂತರ ಖಾರ ಬೇಕೇ. ಉಪ್ಪಿಟ್ಟು ಮಾಡೋಣ ಇವಾಗ. ಉಪ್ಪಿಟ್ಟು? ಹೌದು. ನಿಮ್ಗೆ ರವಾ ಅಂದ್ರೆ ಬಾಳ ಇಷ್ಟ ಅಲ್ರಿ? ಹೌದು ಹೌದು. ಎಲ್ಲ ರವಾನಾಗೆ ಮುಗಿಬೇಕೆಲ್ಲ ಒಂದ್ರಾಗೆ? ಹೌದು. ಅದೇ ರವಾನಾಗ ಬೇರೆ ರವಾ?
ರವಾದ ಹೆಸರು ಬೇರೆ ಇರ್ಬೋದ್ರಿ, ಮಾಡೋರು ಬೇರೆ ಇರ್ಬೋದು. ರವಾ ಒಂದೇ ರೀ. ಮಾಡೋರ್ ಬೇರೆ, ರವಾ ಮಾಡುವವ್ರು ಬೇರೆ. ಅದನ್ನ ಹೇಳಿದೆ. ಸರಿ, ಈಗ ಉಪ್ಪಿಟ್ಟು ಮಾಡ್ತೀರೇನ್ರಿ? ಹೌದು, ಉಪ್ಪಿಟ್ಟು. ಈಗ ಉಪ್ಪಿಟ್ಗಾರ ಏನೇನ್ ಬೇಕೋ ಅದನ್ನೆಲ್ಲ ಸಿದ್ಧತೆ ಮಾಡ್ಕೊಳ್ರಿ. ಹೌದು. ಅಷ್ಟ್ರಲ್ಲೇ ನಾವೊಂದು ತಗೊಳ್ರಿ. ಏನ್ ತಗೊಳ್ಳಿ? ಬ್ರೇಕ್ ತಗೊಳ್ರಿ. ಹೌದು, ಬ್ರೇಕ್ ತಗೊಳ್ಳಿ. ಶಿರಾ ತಿಂದಾಯ್ತು, ಉಪ್ಪಿಟ್ಟು ಮಾಡ್ಬೇಕು. ಉಪ್ಪಿಟ್ಟಿಗೆ ಏನೇನ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ರಿ. ಅಷ್ಟರಲ್ಲಿ ನಾವು ತಗೋಬೇಕು ಈಸ್ಟರ್ನ್ ಮಸಾಲಾ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ. ಈಗ ಇನ್ನೊಂದಷ್ಟು ಹಾಡುಗಳನ್ನ ಕೇಳ್ತಾ ಉಪ್ಪಿಟ್ಟು ಮಾಡ್ಬಿಡೋಣ. ಸಾರಾ ರೆಡಿನೇನ್ರೆ? ಹೌದು, ರೆಡಿ ರೀ. ಸಿದ್ಧ ಮಾಡ್ಕೊಂಡಿದ್ದೀರಾ? ಹೌದು, ಸಿದ್ಧ ಆಗಿದೆ. ರವಾ ಜೊತೆಗೆ ಇನ್ನ ಏನೇನ್ ಸಾಮಗ್ರಿಗಳನ್ನ ತಗೊಂಡಿದ್ದೀರಿ? ಉಪ್ಪಿಟ್ಟಿಗೆ ಬೇಕಾಗತಕ್ಕಂಥದ್ದು ನೋಡ್ರಿ, ಮೊದಲು ರವಾ, ಎಣ್ಣೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಆನಂತರ ಜೀರಿಗೆ, ಸಾಸಿವೆ, ಬೇಕಂದ್ರೆ ಸ್ವಲ್ಪ ಕಡಲೆಬೇಳೆ, ರುಚಿಗೆ ತಕ್ಕ ಹಾಗೆ ಉಪ್ಪು, ಬೆಳ್ಳುಳ್ಳಿ ಬೇಕು. ಮೊದಕ್ಕೆ ನಾವು ಉತ್ತರ ಕರ್ನಾಟಕದವ್ರು ಬೆಳ್ಳುಳ್ಳಿ ಬಹಳ ಯೂಸ್ ಮಾಡ್ತೇವೆ ಜಾಸ್ತಿ. ಆನಂತರ ನೀರು ಬೇಕು, ಬಾಣಲೆ ಬೇಕು. ಇಷ್ಟು ತಗೊಂಡಿದ್ದೀರಲ್ರಿ? ಹೌದು. ಈಗ ಮೊದ್ಲೇನ್ ಕೊಡ್ಲಿ ನಾನು? ಬಾಣಲೆ ಕೊಡ್ರಿ. ಸ್ಟೋವ್ ಬೆಂಕಿ ಹಚ್ಚ್ರಿ. ಸ್ಟವ್ ಬೆಂಕಿ ಹಚ್ಚಲ? ಮುಂದೆ ನೋಡ್ರಿ, ಈ ಸ್ವಲ್ಪ ಎಣ್ಣೆ ಹಾಕಿ ಇದು ರವೆಯನ್ನ ಸ್ವಲ್ಪ ಹುರ್ಕೊಳ್ಬೇಕು. ಬನ್ಸಿ ರವೆ? ಹೌದು, ಬನ್ಸಿ ರವೆ ಸ್ವಲ್ಪ ಹುರ್ಕೊಳ್ಬೇಕು. ಸರಿ, ಈಗ ಅದಕ್ಕೊಂಚೂರು ಎಣ್ಣೆ ಹಾಕ್ತೀರಿ? ಎಣ್ಣೆ ಹಾಕ್ಬೇಕು. ಎಣ್ಣೆ, ಬೆಣ್ಣೆ, ತುಪ್ಪ ಎಲ್ಲ ಬಹಳ ಕಡಿಮೆ, ಬಹಳ ಕಡಿಮೆ. ಅಂದ್ರೆ ನೋಡ್ರಿ, ಬಡವರು ತಿನ್ನುವಂತ ವಸ್ತುವನ್ನು ನಾವು ಮಾಡ್ತೀವಿ ಏನ್ರಿ, ಬಡವರಿಗೆ ಬೇಕಾಗತಕ್ಕಂಥ. ಮತ್ತೆ ಎಣ್ಣೆಯಿಂದ ಮನುಷ್ಯನಿಗೆ ಕಾಯಿಲೆಗಳು ಬರ್ತಾವೆ ರೀ, ಅದನ್ನ ಅವಾಯ್ಡ್ ಮಾಡ್ಬೇಕು ಅಲ್ವಾ? ಎಣ್ಣೆ, ಉಪ್ಪು, ಸಕ್ಕರೆ ಅದನ್ನೆಲ್ಲ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು ಮನುಷ್ಯನ ಆರೋಗ್ಯ ಬೇಕಾದ್ರೆ. ನಿಜ. ಈಗ ಈ ಹಾಡೋದ್ರ ಜೊತೆಗೆ ನಟನೆ ಯಾವಾಗ ಶುರು ಮಾಡಿದ್ರಿ? ನಟನೆ ಅಂದ್ರೆ ಏನ್ರಿ, ನಾನು ಬೆಂಗಳೂರಿಗೆ ಬರಬೇಕಾದ್ರೆ ನಟನೆ ಮಾಡಬೇಕು, ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿ ಬಂದಿರತಕ್ಕಂಥ ವ್ಯಕ್ತಿ. ಇದನ್ನ ಈ ಕೆಲಸ ನೀವು ಮಾಡ್ರಿ, ನಾನು ಮಾತಾಡ್ತೇನೆ. ಬಹಳ ಕೆಲಸ ಕೊಡ್ತೀರಪ್ಪ ನೀವು. ಆ ನಂತರ ನಾನೇ ಒಂದು ಸಿನಿಮಾ ಮಾಡಿದೆ ರೀ, ಅದ್ರ ಹೆಸರು ಅಲ್ಲೇ ಇರೋದು ನೋಡಿ. ಅಲ್ಲೇ ಇರೋದು? ಹೌದು. ಅಲ್ಲೇನಿತ್ತು? ಉತ್ತರ ಕರ್ನಾಟಕದಲ್ಲಿ ನಾನು ಡಬಲ್ ಮೀನಿಂಗ್ ಹೆಸರು ಅಂತ ಹೇಳಿ ಎಲ್ಲರೂ ಮಾತಾಡ್ತಾರೆ. ಅಲ್ಲೇ ಇರೋದು ನೋಡಿ ಅಂತಂದ್ರೆ ಎರಡು ಅರ್ಥದಲ್ಲಿ, ಒಂದು ಪಡ್ಡೆ ಹುಡುಗರಿಗಾಗಿ ಅದು ಅರ್ಥ. ಆ ನಂತರ ಅಲ್ಲೇ ಇರೋದು ನೋಡಿ ಅಂದ್ರೆ ನಮ್ಮ ನಿರ್ಧಾರಗಳೆಲ್ಲ ನಾವೇನೇ ಮಾಡಿದ್ರು ಕೂಡ ಅದು ಆಗ್ತಕ್ಕಂಥದ್ದು ಫಲಿತಾಂಶ ಅಲ್ಲೇ ಇರೋದು ನೋಡಿ. ಅದು ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದೆ ರೀ. ಒಂದಿಷ್ಟು ಕೈ ಕಳ್ಕೊಂಡೆ, ಕೈ ಸುಟ್ಕೊಂಡೆ. ಒಂದು ಸಿನಿಮಾ ಸೆರಗ ಬೇಡಪ್ಪ ಅಂತಂದಾಗ ಈ ಜೋಗಿ ಬತ್ ನೋಡ್ರಿ, ಜೋಗಿ ನನ್ನ ಪಕ್ಕ ಎಳ್ಕೊಂಡ್ಬಿಡ್ತು. ಅದ್ರ ಜೊತೆಗೆ ಒಂದು ಒಳ್ಳೆ ಪಾತ್ರ ಕೂಡ ಕೊಟ್ಟರು ರೀ, ಪ್ರೇಮ್. ಆ ನಂತರ ಸಕ್ಸಸ್ ಆಯ್ತು ರೀ, ಅತಿ ಜನಪ್ರಿಯ ಆಯ್ತು. ಅದರಲ್ಲಿ ನನ್ನ ಪಾತ್ರ ಕೂಡ ಅಷ್ಟೇ ಸಕ್ಸಸ್ ಆಯ್ತು ರೀ. ಅದ್ರಲ್ಲಿ ನಾನು ಒಂದು ಹಾಡ ಹಾಡಿದ್ದೇನೆ ರೀ, ವಡಿಮಗ ವಡಿಮಗ. ಇಲ್ಲ, ನಾನು ಈಗ ಜನಪದ ಹಾಡುಗಾರನಾಗಿ ಬಂದಿದ್ದೇನೆ. ವಡಿಮಗ 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 ಬಿಡಬೇಡ ಅವನ. ನಾನು ಜನಪದ ಹಾಡುಗಾರ, ಜನಪದ ಹಾಡ ಅಷ್ಟು ಸಾಕು. ಈಗ ಆಗ್ಲಿಂದ ಹಾಡಿ ಅಂತ ತೆಗೆದು ಬಿಡ್ರಿ ಇದನ್ನ. ಸಾಕ? ಹೌದು, ಸಾಕು ರೀ. ರವೆ ಹುರಿದ ಮೇಲೆ ಏನ್ ಗಮ್ ಅಂತ ಇದೆಲ್ಲ? ಹೌದು. ಮುಂದ ಇದನ್ನ ತೆಗಿರಿ, ಇನ್ನೊಂದು ಬಾಣಲೆ ತಗೊಳ್ರಿ. ಅದನ್ನ ಬಾಣಲೆ ಇಟ್ಟು ಒಗ್ಗರಣೆಗೆ ನಾವು ಈ ತಯಾರಿಗಳು ನಡೆಸಬೇಕ್ರಿ. ಎಲ್ಲದಕ್ಕೂ ನಿಮ್ಗೆ ಎರಡೆರಡು ಪಾತ್ರೆ ಬೇಕು 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 ಅಲ್ಲ, ಉಪ್ಪಿಟ್ಟು ಅಂದಾಗ 2 ಬೇಕು 3 ಬೇಕು ಪಾತ್ರೆಗಳು. ಮನೇಲಿ ನೀವು ಆಗಾಗ ಅಡಿಗೆ ಮಾಡ್ತೀರಾ? ಇಲ್ಲ, ಹೆಣ್ಮಕ್ಳು ಎಲ್ಲಾರು ಹೋದ್ರು, ಹೊರಗಡೆ ಹೋಗಿದ್ರು, ಮಕ್ಳು ಇರಲಿಲ್ಲ, ಅವಾಗ ನಾವು ಒಬ್ಬರೇ ಇರುವಾಗ ಹಸಿವು ಯಾರನ್ನ ಕೇಳಲ್ವಲ್ಲ ರೀ, ಖಂಡಿತ ಅಡಿಗೆ ಮಾಡ್ಕೊಳ್ಳೇಬೇಕು. ನೀವೇ ಮಾಡ್ಕೋತೀರಿ? ಹೌದು. ಎಣ್ಣೆ, ಆನಂತರ ಮೊದಲು ಸ್ವಲ್ಪ ಕರಿಬೇವು ಎಸಿಬೇಕು ಇದರಲ್ಲಿ. ಆ ನಂತರ ಜೀರಿಗೆ, ಸಾಸಿವೆ, ಸ್ವಲ್ಪ ಎಣ್ಣೆ ಕುದಿ ಬರಬೇಕಿದು.
ಈಗ ಅದಕ್ಕೆ ಕರಿಬೇವು ಜೀರಿಗೆ ಹಾಕಿದಾಯ್ತಲ್ಲ. ಆಯ್ತು, ಇನ್ನು ಈರುಳ್ಳಿ ಹಾಕ್ಬೇಕು ರೀ. ಹಾ ಹಾ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ. ಹೌದು, ಸಣ್ಣಗೆ ಹೆಚ್ಚಿದ ಈರುಳ್ಳಿ. ಮತ್ ದಸರಾ ಎಲ್ಲ ನಿಮ್ ಕಡೆ ಜೋರ ಹೆಂಗೆ? ಜೋರು, ದಸರಾ ಜೋರು. ಏನೇನ್ ಮಾಡಿದ್ರಿ ನಮ್ಮಲ್ಲಿ ದಸರಾ ಅಂತಂದ್ರೆ ಮೊದಲನೇದಾಗಿ ನಾವು ಏನು ಕೆಲಸ ಮಾಡ್ತೀವೋ ಆ ಸಲಕರಣೆಗಳೆಲ್ಲ ಪೂಜೆ ಮಾಡ್ತಾರೆ ಅಲ್ಲಿ. ಆಯುಧ ಪೂಜೆ. ಆಯುಧ ಪೂಜೆ, ಇಲ್ಲಿ ಆಯುಧ ಪೂಜೆ. ಆಯುಧ ಅಂತಂದ್ರೆ ಮೊದಲಿನ ರಾಜರು ಮಹಾರಾಜರು ಆಯುಧಗಳನ್ನ ಇಟ್ಕೋತಿದ್ರು. ಈಗ ಕೆಲಸ ಮಾಡೋವನ್ನ ಆ ಕೆಲಸದ ಸಾಮಾನುಗಳೇ ಆಯುಧಗಳು ಅವನಿಗೆ. ನಿಜ. ಆ ನಂತರ ಇದಕ್ಕೆ ಹಸಿಮೆಣಸಿಕಾಯಿ ಹಾಕೋಬೇಕು. ಸ್ಪೂನ್ ಕೊಡ್ಲಾ? ಹೌದು, ಹೆಂಗೂ ಆಗಬಾರ್ದು. ಖಾರಕ್ಕೆ ಎಷ್ಟು ಬೇಕು? ನೀವು ಖಾರ ಜಾಸ್ತಿ ತಿಂತೀರಾ? ಹೌದು. ಆಯುಧ ಪೂಜೆ ಅಲ್ಲದೆ ಬೇರೆ ಈ 9 ದಿನಗಳು 10 ದಿನಗಳು ಹೇಗೆ ಆಚರಿಸಿದ್ರಿ ನಿಮ್ಮೂರ್ ಕಡೆ? ಅಲ್ಲಿ ಏನ್ ಮಾಡ್ತಾರೆ ಸ್ಪೆಷಲ್ ಆಗಿ? ಆಯುಧ ಇನ್ನೊಂದು ರೀ ಬಹಳ ಸ್ಪೆಷಲ್, ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಂದ್ರೆ ಈ ದಸರಾ ಹಬ್ಬದಲ್ಲಿ ಬನ್ನಿ ಹಂಚ್ತೇವೆ ನಾವು. ಬನ್ನಿ ಗಿಡದ ತೊಪ್ಪಲ ಇರುತ್ತಲ್ಲ, ಅದು ಬಂಗಾರ ಅಂತ ಹೇಳಿ ನಮ್ಮ ಕಡೆ ಎಲ್ಲಾ ಜನರ ತಿಳುವಳಿಕೆ ರೀ. ಅದನ್ನ ಒಬ್ಬರಿಗೆ ತಕೊಳ್ಳುವ ಮೂಲಕ ಒಬ್ಬರನ್ನ ಭೇಟಿ ಆಗ್ತಕ್ಕಂಥದ್ದು. ಯಾರು ಕೂಡದೇ ಇರ್ತಕ್ಕಂಥವ್ರು, ಜಗಳಾಡಿರ್ತಕ್ಕಂಥವ್ರು ಆ ಸಂದರ್ಭದಲ್ಲಿ ಕೂಡಬೇಕು ಅಂತ. ಮದುವೆ ಆದಾಗ ಸತ್ತಾಗ ಜನ ಸೇರ್ಬೇಕಪ್ಪ ಅಂತಕ್ಕಂಥ ಒಂದು ಇದು. ಆದರೆ ಈ ದಸರಾ ಹಬ್ಬದಲ್ಲಿ ಯಾರು ದೂರ ಆಗಿರ್ತಾರೋ ಅವರು ಕೂಡ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಬನ್ನಿಯ ಹುಡ್ಕೊಳ್ಳುವಿಕೆಯನ್ನು ಮಾಡ್ತಾರೆ. ಒಳ್ಳೆ ಕೆಲಸ ನೋಡಿ. ಈ ಹಬ್ಬದಲ್ಲಿ ಅಟ್ಲೀಸ್ಟ್ ಅದಂತ ದೊಡ್ಡ ಕೆಲಸನೇ ಅಲ್ವಾ? ಯಾಕಂದ್ರೆ ಮಾತಾಡದೇ ಇರೋರು, ಶತ್ರುಗಳಾಗಿ ಬಿಹೇವ್ ಮಾಡೋರೆಲ್ಲ ಕೂಡ ಫ್ರೆಂಡ್ಸ್ ಆಗಿ ಹೋಗ್ಬಿಡ್ತಾರೆ ಅಲ್ಲ. ಆ ನಂತರ ಇದಕ್ಕೆ ನೀರು ಹಾಕ್ಬೇಕು. ಅದಕ್ಕೆ ನೀರು ಹಾಕಲ್ಲ? ಅಷ್ಟು ರವೆಗೆ ಡಬಲ್ ಅಲ್ವಾ? ಬನ್ಸಿ ಅಲ್ವಾ ಇದು? ಹೌದು. ಅದಕ್ಕೆ 1 ಕಪ್ಗೆ 2 ಕಪ್ ನೀರು ಅಷ್ಟು ಕರೆಕ್ಟಾಗಿ ಹಾಕಿದೀನಲ್ಲ? ಹಾಕಿದ್ರಿ. ಈಗ ಆಗ್ಲಿಂದ ಹಾಡಿ ಅಂದ್ರೆ ಬರೀ ಹೆಣ್ಮಕ್ಳು ಬಗ್ಗೆ ಹಾಡ್ದೆ, ಗಂಡ್ಮಕ್ಳ ಬಗ್ಗೆನೇ ಹಾಡ್ತಿದ್ರಿ. ಯಾಕೆ ನಿಮ್ಮಲ್ಲಿ ಹೆಣ್ಮಕ್ಳ ಬಗ್ಗೆ ಹಾಡಲ್ವಾ? ಈ ಕರ್ನಾಟಕದಲ್ಲಿ ಗುರುರಾಜ್ ಹೊಸಕೋಟೆ ಅಂತಂದ್ರೆ ರೀ ಹೆಣ್ಮಕ್ಳ ಹಾಡಿಗಾಗಿ ಪ್ರಸಿದ್ಧಿ ಆಗಿರ್ತಕ್ಕಂಥ ವ್ಯಕ್ತಿ ನಾನು. ಹೌದು. ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾರದವ, ಅಂತ ನನ್ನ ಕರುಳಿನ ಕುಡಿ ನೀನು, ಆ ನಂತರ ಸಂಗವಕ್ಕನ ಮುದ್ದಿನ ಸೊಸೆ ಬಸಿರಾದ ಸುದ್ದಿ. ಮತ್ ಹಾಡ್ಲಿಲ್ಲ ಇಷ್ಟೊತ್ತು ಯಾಕೆ? ಸಂದರ್ಭ ಬರ್ಬೇಕಲ್ರಿ, ಯಾವುದಕ್ಕೂ ಸಂದರ್ಭ ಬಂದಾಗ ಹೇಳೋಣ ಅಂತ. ಇವಾಗ ಗಂಡಸರಿಗಾಗಿ ಹಾಡಿದೆವು. ಇನ್ನು ಮೇಲೆ ಇನ್ನೊಂದು ಈ ಕಾರ್ಯಕ್ರಮ ಅತಿ ಹೆಚ್ಚು ಹೆಣ್ಮಕ್ಳಿಗೆ ಪ್ರೀತಿ ಈ ಕಾರ್ಯಕ್ರಮ. ಆ ಉದ್ದೇಶದಿಂದ ಒಂದು ಹೆಣ್ಮಕ್ಳ ಹಾಡನ್ನು ನಿಮಗೆ ಹೇಳ್ತೇನೆ. ಹೌದು, ಗಂಡನ ಮನೆಗೆ ತಾಯಿ ಮಗಳನ್ನ ಕಳಿಸಿಕೊಡುವಾಗ ಕೆಲವು ಹಿತೋಪದೇಶಗಳನ್ನ ಮಾಡ್ತಾರೆ. ಆ ಹಿತೋಪದೇಶ ಅನ್ನೋದಕ್ಕಿಂತ ಅಂತರಂಗದ ಮಾತುಗಳು. ಗಂಡನ ಮನೆಯಲ್ಲಿ ಯಾವ ರೀತಿ ನಡ್ಕೊಂಡ್ರೆ ತವ್ರ ಮನೆಗೆ ಕೀರ್ತಿ ಬರುತ್ತೆ ಅಂತ ಕಲಿಸಿಕೊಡ್ತಕ್ಕಂಥದ್ದು ತಾಯಿ ಕರ್ತವ್ಯ. ಆಕೆ ತಾಯಿ ಕೆಲವು ಅಂತರಂಗದ ಮಾತುಗಳನ್ನ ಹೇಳ್ತಾಳೆ. ನಾ ಹಾಡಿನ ರೂಪದಲ್ಲಿ ಇದನ್ನ ಅಂತರಂಗದ ಮಾತುಗಳನ್ನ ಹೇಳಿದೆ. ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಹಾಡನ್ನ ಶುರು ಮಾಡೋದಕ್ಕಿಂತ ಮುಂಚೆ ಹೆಚ್ಚಿದ ತರಕಾರಿಯನ್ನು ಸ್ವಲ್ಪ ಇದರಲ್ಲಿ ಹಾಕೊಳ್ಳೋಣ. ಹೌದು, ಬೇಯ್ತೇನೆ. ಕ್ಯಾರೆಟ್ ಬೀನ್ಸ್. ಹೌದು, ಕ್ಯಾರೆಟ್ ಬೀನ್ಸ್ ಎಷ್ಟು ಬೇಕು ಅಷ್ಟು ಬೇಕು. ಹಾಡ ಶುರು ಮಾಡ್ರ? ಶುರು ಮಾಡಿ. ಗಂಡನ ಮನೆಗೆ ಹೋಗುವಾಗ ಮಗಳು ಅಳ್ತಿರ್ತಾಳೆ. ತಾಯಿ ಕಣ್ಣೀರು ಒರೆಸಿ ತಲೆನೇ ಒರೆಸಿ, ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ತಾ ಕುಂತ್ಯಾಕ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋತ ಕುಂತ್ಯಾಕ, ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯೊಳಗ ಉಳಿವುದೇನ, ಕುಡಿಬಿಟ್ಟು ಹೊರಗೆ ಬಂದು ಹೂ ಹಣ್ಣು ಕೊಡದೇನ, ಹಿಡಿ ಮನದಾಗ ನನ್ನವ್ವ ನಗ್ತಾ ಹೋಗವ್ವ, ನಾ ಎಷ್ಟು ದಿನದಾಕ್ಯವ್ವ ಕೊನೆ ತನಕ ನಿನ ಗಂಡವ್ವ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋತ ಕುಂತ್ಯಾಕ, ಹೆಣ್ಣು ಸಣ್ಣಾಕಿ ಇರುವಾಗ ತಂದೆ ತಾಯಿಯ ಮಡಿಲಾಗ, ನಿನ್ನ ಯೌವನೆಂಬೋ ಕಾಲ ಅದು ಗಂಡನ ಪಾಲಾಗ, ಮುಂದೆ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ನೆರಳಿಗೆ
ಈ ಪರತಂತ್ರ ಜನುಮವನು ಶಿವ ಕೊಟ್ಟಾನ ಹೆಣ್ಣಿಗೆ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋತ ಕುಂತ್ಯಾಕ, ನೀ ಮೆಟ್ಟಿದ ಮನಿ ಬಿಟ್ಟ ಈ ಆ ಮನಿ ಹೋಗಬ್ಯಾಡ, ಗಂಡ ಉಣ್ಣೋಕ್ಕಿಂತ ಮೊದಲ ನೀನೆಂದು ಉಣಬ್ಯಾಡ, ಅತ್ತೆ ಮಾವ ಮೈದುನಗೆಂದು ಎದುರುತ್ತರ ಕೊಡಬ್ಯಾಡ, ಮತ್ತೆ ಸಂತೋಷ ಅನಿಸಿದರು ಎಂದು ಜೋರಾಗಿ ನಗಬ್ಯಾಡ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋತ ಕುಂತ್ಯಾಕ, ಮನೆ ಇದ್ದಂತೆ ಮನಸ್ಸಿರಲಿ ಇರಗೊಡಬ್ಯಾಡ ಹೊಲಸಲ್ಲಿ, ಉಪವಾಸ ನಿನ್ನ ಇಟ್ಟರು ತೋರಗೊಡಬ್ಯಾಡ ಮುಖದಲ್ಲಿ, ನಿನ್ನ ಪಾಲಿಗೆ ಬಂದದ್ದು ಪಂಚಾಮೃತ ನೀ ತಿಳಿದು ಹೆಸರನ್ನು ತಾಕೂಸೆ ನೀ ಹುಟ್ಟಿರೋ ಮನಿತನದ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋತ ಕುಂತ್ಯಾಕ. ಕೊನೆಗೆ ತಾಯಿ ಏನು ಹೇಳ್ತಾಳು, ನಿನ್ನ ಗಂಡಗ ಇರ್ತಾರು ಚಂದ ಸಿರಿವಂತ ಗೆಳೆಯಾರು, ನಿನ್ನ ಚಲುವ ರೂಪ ನೋಡಿ ಮೋಹಿಸಿ ಬಿಡ್ತಾರು, ಗಟ್ಟಿಗಿರಲವ್ವ ನಿನ್ನ ಶೀಲ ಗಂಡ ಗೊಬ್ಬಗ ಮೀಸಲ, ಇಟ್ಟು ಬಾಳವ್ವ ನನ್ನ ಮಗಳ ಹೆಚ್ಚ ಹೇಳಾಕ ಏನಿಲ್ಲ, ನನ್ನ ಕರುಳಿನ ಕುಡಿ ನೀನು ಹಿಂಗ ಅಳ್ಕೋತ ಕುಂತ್ಯಾಕ, ನನ್ನ ಮಗಳ ಹೋಗಿ ಬಾ ಹೋಗಿ ಬಾ ಹೋಗಿ ಬಾ. ತಾಯಿ ಸೂಪರ್ ಹೇಳ್ತಕ್ಕಂಥ ಅಲ್ಲ, ಎಷ್ಟು ಅರ್ಥಪೂರ್ಣವಾಗಿದೆ ತಾಯಿ ಮಗಳಿಗೆ ಹೇಳ್ಕೊಡುವಂತ ಒಂದು ಮಾತುಗಳು. ಪ್ರತಿ ಹೆಣ್ಣಿಗೆ ಅದೊಂದು ಕಟ್ಟಳೆ ಅನ್ನತಕ್ಕಂಥದ್ದಿದೆ ನೋಡ್ರಿ ಅಲ್ವಾ? ಅದು ನಾವು ಮಾಡ್ಕೊಂಡಿರ್ತಕ್ಕಂಥ ಕಡೆ. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ಅದ್ರ ಜೊತೆಗೆ ಬೆಂದಿದೆ ಗೊತ್ತಿರಬೇಕು, ಇವತ್ತಿನ ದಿನಮಾನಗಳಲ್ಲಿ ಹೆಣ್ಮಕ್ಕಳಷ್ಟೇ ಸಮಾನಾಂತರವಾಗಿ ಗಂಡಸರಷ್ಟೇ ಸಮಾನಾಂತರವಾಗಿ ಹೆಣ್ಮಕ್ಳು ನಡೀತಾ ಇದ್ದಾರೆ ಮತ್ತು ನಡಿಬೇಕು. ಅಂಥ ಕಾಲದಲ್ಲಿ ಈ ಗುರುರಾಜ್ ಹೊಸಕೋಟೆ ಇಂಥದನ್ನ ಹೇಳ್ತಾ ಇದ್ದಾರಲ್ಲಪ್ಪ ಗುಡ್ಡು ಪುರಾಣ ಅಂತ ಹೇಳಿ ಅಂತಾರೆ. ಅಂದರೂ ಕೂಡ ಹೆಣ್ಮಕ್ಳು ಹೆಂಗಿರ್ಬೇಕು ಹಂಗೆ ಇರಬೇಕು. ಆದರೆ ಇದು ಗಂಡಸರ ಪರವಾಗಿ ಹೇಳ್ತಕ್ಕಂಥ ಹಾಡಿದು. ಅಂದರೆ ಗಂಡಸರ ತಗ್ಗಿ ಬಗ್ಗಿ ಗಂಡಸರಿಗೆ ಅವ್ರು ಹೇಳ್ತಂದೆ ಕೇಳ ಮಾತು ಹೇಳಿದಂಗೆ ಕಾಲ ಇದೆ ಏನ್ರಿ. ಈಗ ಅದು ಹೋಗ್ಬಿಟ್ಟಿದೆ. ಯಾಕೆ ಹೋಗ್ಬಿಟ್ಟಿದೆ ಅಂತಂದರೆ ಇವತ್ತು ಗಂಡಸರು ತಮ್ಮ ತಲೆ ಮೇಲೆ ತಾವೇ ಚಪ್ಪಡಿ ಹಾಕ್ಕೊಂಡಿದ್ದಾರೆ. ಹೆಂಗಂತಂದ್ರೆ ರೀ, ಈ ಹೆಣ್ಮಕ್ಳು ಕೈ ತುಂಬ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿಕೊಡ್ತಾರೆ. ಮನೆ ಮುಂದೆ ದೊಡ್ಡ ಚಪ್ರಾಕ್ಷ ಮದುವೆ ಮಾಡಿಕೊಡ್ತಾರೆ. ಗಂಡನ ಮನೆಗೆ ಹೋಗ್ತಕ್ಕಂಥ ಎಲ್ಲ ವಸ್ತು ಒಡೆ ಕೊಡ್ತಾರೆ, ಪಾತ್ರೆ ಪಡಗ ಕೊಡ್ತಾರೆ, ಹಾಸಿಗೆ ಹೊದಿಗೆ ಕೊಡ್ತಾರೆ, ಬಟ್ಟೆ ಬರೆ ಕೊಡ್ತಾರೆ. ಗಂಡನ ಮನೆಗೆ ಬಂದ ನಂತರ ಗಂಡ ಅಂದ್ರೆ ದೇವರನ್ನು ತಿಳ್ಕೊಬೇಕಂತಾರೆ. ಗಂಡನ ಮನೆ ದೇವಸ್ಥಾನ ಅಂತ. ಅತ್ತೆ ಮಾವಂದ್ರೆ ಸೇವೆ ಮಾಡಬೇಕು, ತೊತ್ತಿನಂಗೆ ಕೆಲಸ ಮಾಡಬೇಕು. ಮಾಡ್ತಾರೇನ್ರಿ? ಮಾಡೋಕ್ಕಾಗಂಗಿಲ್ಲ. ಯಾಕಂತಂದ್ರೆ ಕೈ ತುಂಬ ವರದಕ್ಷಿಣೆ ಕೊಟ್ಟಿರ್ತಾರೆ. ಆ ವರದಕ್ಷಿಣೆ ಕೊಟ್ಟಂತ ಹೆಣ್ಮಗಳು ಇವಾಗ ಬಂದು ಏನು ಮಾಡ್ತಾಳೆ ಅನ್ನೋದ್ರ ಬಗ್ಗೆ ಕೂಡ ನಾ ಹಾಡ ಹಾಡಿದ್ದೇನೆ. ಹೌದು, ಮೊದಲು ನೋಡ್ರಿ ಇದಕ್ಕೆ ಸ್ವಲ್ಪ ಈಗಲೇ ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕ್ಬೇಕು. ಹೌದು, ಉಪ್ಪು ಹಾಕಬೇಕು. ಉಪ್ಪು ಹಾಕಿ ರವೆ ಹಾಕಬೇಕು. ಸರಿ, ಉಪ್ಪು ಹಾಕ್ಬಿಡಿ. ಹೌದು, ಸಾಕಲ್ವಾ? ಒಂಚೂರು ಸ್ವಲ್ಪ ಸಾಕು. ಸಾಕಲ್ವಾ? ಸಾಕು. ನನಗೆ ಸಾಕು ಅಂತ ಅನಿಸ್ತಪ್ಪ. ಆಮೇಲೆ ಅದನ್ನ ಚೆನ್ನಾಗಿ ಕಲಸಿ ಅದು ಕುದಿ ಬಂದಾಗ ಸ್ವಲ್ಪ ಇನ್ನೂ ಅಷ್ಟೊಂದು ಗದಗದ ಕುದಿಬಾರ್ದು ರೀ. ಯಾಕಂತಂದ್ರೆ ಗದಗದ ಕುದ್ರೆ ರೀ ಆ ರವೆ ಗಟ್ಟಿ ಏನು ಗಂಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಸಾಮಾನ್ಯ ನೀರು ಕುದಿಯೋದು ಕಡಿಮೆ ಇರ್ಬೇಕು. ಅದು ಸರಿ. ಈಗ ಕಮ್ಮಿ ಕುದಿತಾ ಇದೆಲ್ಲ, ರವೆ ಹಾಕ್ಬಿಡೋಣ. ಹಾಕ್ಬಿಡಿ. ಸರಿ, ನಾನು ಇಟ್ಕೋತೀನಿ, ನೀವು ಹಾಕ್ಬೇಕು. ಇಲ್ಲ, ನಾನು ತಿರುತ್ತೇನೆ ರೀ, ನೀವು ಹಾಕಿ. ಸರಿ. ಓಕೆ, ಸರಿ. ಈಗ ರವೆ ಚಂದಾಗ ಒಂದು ಹದಕ್ಕೆ ಬರ್ಲಿ, ಅಷ್ಟರಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡ್ಬಿಡ್ತೀನಿ. ರವೆ ಚೆನ್ನಾಗಿ ಬೆಂದು ಉಪ್ಪಿಟ್ಟು ಆಗ್ಲಿ ಅಷ್ಟ್ರಲ್ಲಿ ನಾವು ತಗೊಳ್ಳೋಣ ಒಂದು ಸಣ್ಣ ವಿರಾಮ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ.
ರವೆ ಚೆನ್ನಾಗಿ ಹುರಿದಾಯ್ತು, ನೀರಿಗೆ ಹಾಕಾಯ್ತು, ಅದ್ರ ಜೊತೆಗೆ ತರಕಾರಿನೂ ಹಾಕಾಯ್ತು, ಬಿಸಿ ಬಿಸಿ ಆದಂತಹ ಉಪ್ಪಿಟ್ಟು ರೆಡಿಯಾಗಿದೆ. ಇನ್ನೊಂದಷ್ಟು ಅದಕ್ಕೆ ಏನೇನು ಆ್ಯಡ್ ಮಾಡ್ತಾರೆ ಕೇಳ್ಬಿಡೋಣ ಹಾಡ್ ಜೊತೆಗೆ. ಹೌದು ಆ ಹೌದು. ಏನು ಆ್ಯಡ್ ಮಾಡ್ತೀರಾ ನೆಕ್ಸ್ಟ್? ಈಗ ಉಪ್ಪಿಟ್ಟು ಆದ ನಂತರ ರೀ ಸ್ವಲ್ಪ ಕಾಯಿ ತುರಿಯನ್ನು ಹಾಕಬೇಕು. ಆಹಾ, ಬೇಕೇ ಬೇಕು. ಮತ್ತೆ ಜೊತೆಗೆ ನಾವು ಕೊತ್ತಂಬರಿ ಹಾಕಿಲ್ಲ, ಕೊತ್ತಂಬರಿ ಸ್ವಲ್ಪ ಹಾಕಬೇಕು ಕೊನೆಯಲ್ಲಿ. ಹೌದು, ಕೊನೆಯಲ್ಲಿ ಎಲ್ಲ ಬೇಯಿಸ್ ಆದ್ಮೇಲೆ. ಹೌದು. ಈಗ ಹಾಕೋಣ. ಆಹಾ ಹಾ, ಬಿಸಿ ಬಿಸಿ ನೋಡಿ ಹೆಂಗಿದೆ. ತರಕಾರಿ ಹಾಕಿದ್ಮೇಲೆ ಅದು ಕಲರೇ ಹೌದು ವೆರಿ ಅಟ್ರಾಕ್ಟಿವ್. ಆ್ಯಕ್ಚುಲಿ ಇದರಲ್ಲಿ ಸ್ವಲ್ಪ ಬೇಕು ಅಂತಂದರೆ ಅರಿಶಿಣ ಪುಡಿಯನ್ನು ಯೂಸ್ ಮಾಡ್ಬೋದು. ಬೇಡ 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 ಅಂದರೆ ಕಲರ್ ಬರಲಿಕ್ಕೆ ಅಲ್ವಾ, ಹಾಗೆ ಚೆನ್ನಾಗಿದೆ. ಕಾಯಿ ತುರಿ ಇನ್ನೂ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತಪ್ಪ. ನೀವು ಕಾಯಿ ತಿಂತೀರಿ, ನಮ್ಗೆ ಕೆಮ್ಮು ಹತ್ತುತ್ತೆ, ಬೇಡ ಸಾಕು, ಮುದುಕರು ಹಂಗಾರೆ ಸಾಕು. ಇಲ್ಲ, ಉಪ್ಪಿಟ್ಟಿಗೆ ಕಾಯಿ ತುರಿ, ಚಿತ್ರಾನ್ನಕ್ಕೆ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ ಸ್ವಲ್ಪ ಹೌದು ಒಂಚೂರು ಅದ್ರದ್ದು ಇಳಿಬೇಕಲ್ಲ. ಹೌದು, ಡೀಪ್ ಆಗಿ ಹೋಗಿ. ಹೌದು, ಹೋಗ್ಬೇಕು, ಸೇರ್ಬೇಕು, ಸೇರಿದ್ರೇನೆ ಚೆನ್ನಾಗಿರುತ್ತೆ. ಓಕೆ, 2 ನಿಮಿಷ. 2 ನಿಮಿಷನಾ? ಸರಿ, ಅಷ್ಟರಲ್ಲಿ ಆಗ್ಲೇ ಹೇಳ್ತಾ ಇದ್ರಿ ತಾಯಿ ಹೆಣ್ಮಗುನ ಮದ್ವೆ ಮಾಡಿ ಕಳಿಸ್ಬೇಕಾದ್ರೆ ಹಾಡ್ ಹಂಗಿರುತ್ತೆ, ಅದನ್ನ ಇನ್ನೊಂದ್ಸಲ ಚೇಂಜ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರಿ. ಇನ್ನೊಂದ್ಸಲ ಅಂತಂದ್ರೆ ಏನ್ರಿ, ಇವತ್ತಿನ ದಿನಮಾನದಲ್ಲಿ ಹೆಣ್ಮಕ್ಳು ಹೆಂಗಿರ್ಬೇಕು ಅನ್ನೋದು ತಾಯಿ ಹೇಳ್ತಾಳೆ ರೀ, ಆ ಗಂಡಸರು ಹೆಂಗಿರ್ಬೇಕು ಅನ್ನೋದು ಗೊತ್ತಾಗಬೇಕಲ್ಲ. ಅದು ಹೇಳ್ಬೇಕಪ್ಪ. ಅದಕ್ಕೆ ಅದಕ್ಕೆ ಆಪೋಸಿಟ್ ಅನ್ರಿ, ಅದು ಆ ಗಂಡಸರು ಹೊಟ್ಟೆ ಉರಿಸ್ಲಿಕ್ಕೆ ಏನಲ್ಲ, ಹೆಣ್ಮಕ್ಳು ಹಿಂಗೆ ಮಾಡಬಹುದು ಅಂತ ಒಂದು ನನ್ನ ಗೆಸ್ ಇದು. ಅದ್ರ ಮೇಲೂ ಕೂಡ ಒಂದು ಹಾಡನ್ನು ನಾವು ರಚನೆ ಮಾಡಿದ್ದೀವಿ. ನೋಡೋಣ, ಗೆಸ್ ಹೇಳ್ಬಿಡಿ ಹೆಂಗಿರುತ್ತೆ. ಗಂಡನ ಮನಿಯಾಗ ನಾನು ಕೂತುಕೊಂಡ ತಿನ್ನಾಕಿ, ನಾ ಹೇಳಿದ ಮಾತನ್ನೇ ಕೇಳ್ಸಾಕಿ, ನಾ ಹೇಳಿದ ಮಾತನ್ನೇ ಕೇಳ್ಸಾಕಿ, ನನ್ನ ಮನಸ್ಸಿಗೆ ಬಲ್ಲಂಗ ಕುಣಿಸಾಕಿ, ಗಂಡನ ಮನಿಯಾಗ ನಾನು ಕೂತುಕೊಂಡ ತಿನ್ನಾಕಿ, ಬೆಳಗಿನ 8ಕ್ಕೆ ಏಳಾಕಿ, ಹಾಸಿಗೆಯಾಗ ಕಾಫಿ ಕೇಳಾಕಿ, ಇದ್ರೊಳಗೆ ಯಾರಾದರೂ ಎಬ್ಬರಿಸ್ಲಿಕ್ಕೆ ಬಂದರೆ, ಈ 8ರೊಳಗೆ ಯಾರಾದರೂ ಎಬ್ಬಸಾಕ ಬಂದ್ರೆ ಎದ್ದೊಂದು ಮೂತಿಗೆ ಇಕ್ಕಾಕಿ, ಗಂಡನ ಮನಿಯಾಗ ನಾನು ಕೂತುಕೊಂಡ ತಿನ್ನಾಕಿ, ಅತ್ತೆನ ಅಡಿಗೆಗೆ ಹಚ್ಚಾಕಿ, ಮಾವನ ನೀರಿಗೆ ಕಳಿಸಾಕಿ, ಗಂಡನ ರುಬ್ಬಕ ಕುಂಡಸಾಕಿ, ನಾ ಗಂಡನ ರುಬ್ಬಕ ಕುಂಡಸಾಕಿ, ಒಲ್ಲಂದ್ರ ಉಪವಾಸ ಕೆಡುವಾಕಿ, ಗಂಡನ ಮನಿಯಾಗ ನಾನು ಕೂತುಕೊಂಡ ತಿನ್ನಾಕಿ, ಮೈದ್ನನ ಗದ್ದೆಗೆ ಕಳಿಸಾಕಿ, ನಾದ್ನಿನ ಕಸ್ಮುಸ್ರಿ ಬಳಿಸಾಕಿ, ವಾರಗಿತ್ತಿನ ಕೂಗಾಕಿ, ನಾ ವಾರಗಿತ್ತಿನ ಕರಿಯಾಕಿ, ಕೂತ್ಕೊಂಡ ಕಾಡ್ಸ ಆಡಾಕಿ, ಗಂಡನ ಮನಿಯಾಗ ನಾನು ಕೂತುಕೊಂಡ ತಿನ್ನಾಕಿ, ಗಂಡನ ದುಡಿಯಕ ಕಳಿಸಾಕಿ, ಬಂದ ಸಂಬಳ ಕಸಿಯಾಕಿ, ಖರ್ಚಿಗೆ ನಾನೇ ಕೊಡುವಾಕಿ, ಮನೆ ಖರ್ಚಿಗೆ ನಾನೇ ಕೊಡುವಾಕಿ, ಉಳಿದದ್ದು ಪರ್ಸಿಗೆ ಸಿಕ್ಕಸಾಕಿ, ಗಂಡನ ಮನಿಯಾಗ ನಾನು ಕೂತುಕೊಂಡ ತಿನ್ನಾಕಿ, ನಾನು ಕೂತುಕೊಂಡ ತಿನ್ನಾಕಿ, ನಾನು ಕೂತುಕೊಂಡ ಜಡಿಯಾಕಿ. ಅಂದ್ರೆ ಏನು, ವರದಕ್ಷಿಣೆ ಪಿಡುಗನ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರೆದಿರ್ತಕ್ಕಂಥ ಹಾಡುಗಳು. ಚೆನ್ನಾಗಿದೆ, ಎಂಟರ್ಟೈನಿಂಗ್ ಆಗಿದೆ. ಎಂಟರ್ಟೈನ್ಮೆಂಟ್ ಜೊತೆಗೆ ಗಂಡಸರಿಗೆ ವರದಕ್ಷಿಣೆ ಯಾರು ಆಸೆ ಪಡ್ತಾರೋ ಅವ್ರಿಗೊಂದು ಮೆಸೇಜ್ ಹಿಂಗಾಗ್ಬೋದು ಅಂತ. ನೀವು ವರದಕ್ಷಿಣೆ ತಗೊಂಡಿಲ್ವಾ? ಇಲ್ಲ ರೀ, ಅದು ಕೊಟ್ಟವ್ರನ್ನ ಕೇಳ್ರಿ ಗೊತ್ತಾಗುತ್ತೆ. ನಮ್ಮ ಮಾವನ್ ಕೇಳ್ಬೇಕು. ಕೇಳ್ತೀನಿ, ಫೋನ್ ನಂಬರ್ ಕೇಳಿ ಕೇಳಿ. ಈಗ 2 ನಿಮಿಷ ಅಲ್ಲ, ಜಾಸ್ತಿನೇ ಆಗ್ಬಿಟ್ಟು ರೆಡಿ ಆಗಿದೆ. ರೆಡಿ ಆಗಿದೆ, ಹೌದು. ನೋಡೋಣ, ಟೇಸ್ಟ್ ಮಾಡ್ಬಿಡೋಣ. ಕೊಟ್ರೆ ಟೇಸ್ಟ್ ಮಾಡ್ತೀರಪ್ಪ. ನಿಮಗೆ ತುಂಬಾ ಇಷ್ಟ ಅನ್ಸುತ್ತಲ್ಲ ಉಪ್ಪಿಟ್ಟು? ಸುಮಾರಾಗಿ ಉತ್ತರ ಕರ್ನಾಟಕ ಜನಗಳಿಗೆಲ್ಲ ಬಹಳ ಇಷ್ಟ. ಬಹಳ ಇಷ್ಟ. ಹೌದು. ಉಪ್ಪಿಟ್ಟು ರೆಡಿ, ಧೈರ್ಯವಾಗಿ ತಿನ್ಬಹುದು. ಹೌದಾ? ಗಂಡಸರ ಅಡಿಗೆ ಧೈರ್ಯ ಮಾಡ್ಕೊಂಬಿಡ್ಲ? ಹೌದು, ಧೈರ್ಯ ಬಂದ್ಬಿಡ್ತು. ಟೇಸ್ಟ್ ಮಾಡ್ಬಿಡ್ಲಾ? ಟೇಸ್ಟ್ ಮಾಡಕ್ ಮುಂಚೆ ರಿಕ್ಯಾಪ್ ನೋಡ್ಬೇಕಲ್ಲ ನೀವೆಲ್ಲ. ಉಪ್ಪಿಟ್ಟು ಹೇಗೆ ಮಾಡೋದು ನೋಡ್ಕೊಳ್ಳಿ. ಮೊದಲು ಬಾಣಲಿಗೆ ಎಣ್ಣೆ
ಹಾಗೂ ರವೆಯನ್ನ ಹಾಕಿ ಹುರಿಯಬೇಕು. ನಂತರ ಬಾಣಲಿಗೆ ಎಣ್ಣೆ ಹಾಕಿ ಕಾದ ನಂತರ ಕರಿಬೇವು, ಜೀರಿಗೆ, ಸಾಸಿವೆ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ನೀರು ಹಾಗೂ ಸಣ್ಣಗೆ ಹೆಚ್ಚಿದ ತರಕಾರಿಯನ್ನ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ತರಕಾರಿ ಬೆಂದ ನಂತರ ಉಪ್ಪು ಹಾಗೂ ಹುರಿದ ರವೆಯನ್ನ ಹಾಕಿ ಗಂಟಿಲ್ಲದಂತೆ ಕಲಸಿ ಸ್ವಲ್ಪ ಹೊತ್ತು ಬೇಯಿಸಿದರೆ ಬಿಸಿ ಬಿಸಿಯಾದ ಉಪ್ಪಿಟ್ಟು ಸವಿಯಲು ಸಿದ್ಧ. ನೋಡ್ಕೊಂಡ್ರಾ? ತುಂಬಾ ಸಿಂಪಲ್ ಅಲ್ಲ? ಸಿಂಪಲ್, ಟೇಸ್ಟಿ, ನಿಮ್ ಫೇವ್ರೆಟ್ ಬಿಸಿ ಬಿಸಿ ಆದಂತಹ ತರಕಾರಿ ಉಪ್ಪಿಟ್ಟು. ಹೌದು. ಸ್ವಲ್ಪ ಉಪ್ಪು ಜಾಸ್ತಿ ಆಗುತ್ತಲ್ಲ, ನಾನೇ ಹೇಳಿದ್ದು. ಒಂಚೂರು ಉಪ್ಪು ಜಾಸ್ತಿ, ಬಟ್ ಉಪ್ಪು ಜಾಸ್ತಿ ಆದಾಗ ಸ್ವಲ್ಪ ಮೊಸರು ಜೊತೆಗೆ ತಿಂದ್ರೆ ಹೌದು, ಮೊಸರು ಜೊತೆ ತೀರಾ ಟೇಸ್ಟ್ ಸಕಲಾಗಿರುತ್ತೆ ಕಾಂಬಿನೇಷನ್. ತರಕಾರಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ. ಇಲ್ಲ, ಮೊಸರು ಇಲ್ಲದೆ ಇದ್ರೆ ಒಂದ್ ಸ್ವಲ್ಪ ಲಿಂಬೆ ಹುಳಿ ಹಿಂಡಬೇಕು ಅಲ್ವಾ? ಸ್ವಲ್ಪ ಉಪ್ಪು ಜಾಸ್ತಿ ಅನ್ಸಿದ್ರೆ ಅನ್ಸಿದ್ರೆ ಹೌದು, ಎಲ್ಲ ಕರೆಕ್ಟ್ ಆಗಿದೆ. ಇಷ್ಟು ಉಪ್ಪು ಜಾಸ್ತಿ ಆಯ್ತು ಅಷ್ಟೇ. ಓಕೆ, ಈಗ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸು, ನೆಕ್ಸ್ಟ್ ಹಾಡುಗಳು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ. ನಾನು ಏನೇ ಹಾಡಿದ್ರು ಕೂಡ ಸಮಾಜದ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ತಕ್ಕಂಥ ವಿಷಯವನ್ನು ಹೆಚ್ಚು ಆಯ್ದುಕೊಳ್ತೇನೆ. ಅದು ಜನರ ವಿಷಯ ಆಗಿರ್ಬೇಕು. ಅವ್ರು ದಿನಾಲು ಮಾಡ್ತಕ್ಕಂಥ ಆ ಕೆಲಸಗಳೇ ಆ ಹಾಡುಗಳಾಗಿ ರೂಪಾಂತರ ಆಗಬೇಕು. ಆ ದಿಶೆಯಲ್ಲಿ ಹೋಗ್ತಕ್ಕಂಥ ವ್ಯಕ್ತಿ ನಾನು. ದಿನಾಲು ನಾವು ಏನು ಮಾಡ್ತೀವೋ ಅದರಲ್ಲಿ ಹಾಡುಗಳನ್ನು ಕಾಣಬೇಕು. ಏನೇ ಯಾವುದೋ ಒಂದು ಇನ್ಸಿಡೆನ್ಸ್ ಆಗಲಿ, ಏನೇ ಮನೆಯಲ್ಲಿ ಘಟನೆ ನಡೀಲಿ, ಅಥವಾ ಮನೆಯ ಸಂಬಂಧಿಕರಲ್ಲಿ ಏನಾದರೂ ಹೇಳಬೇಕು ಕೇಳಬೇಕು ಅಂದಾಗ ಆ ಹಾಡಿನ ರೂಪದಲ್ಲಿ ಬಂದರೆ ಅದಕ್ಕೆ ಹೆಚ್ಚು ಒತ್ತು ಕೊಡ್ತೇವೆ. ಹಾಡಿನಿಂದ ಇಷ್ಟೇ ಯಾವುದೇ ಕೆಲಸವನ್ನು ಸಾಂಸ್ಕೃತಿಕವಾಗಿ ಮಾಡಿದರೆ ಆ ಕೆಲಸ ಯಾವತ್ತೂ ಇರುತ್ತೆ ರೀ, ಅಚ್ಚಳಿಯದೇ ಇರುತ್ತೆ. ಪ್ಲಸ್ ಅದು ಜನಗಳ ಮನಸ್ಸಿಗೆ ಹೋಗುತ್ತೆ. ಖಂಡಿತ ಜನರ ಮನಸ್ಸಿಗೆ ಹೋಗ್ಬೇಕಾದ್ರೆ ಸಾಂಸ್ಕೃತಿಕವಾಗಿ ಆ ಕೆಲಸ ಇರಬೇಕು. ಇಷ್ಟು ಚೆನ್ನಾಗಿ ಹಾಡ್ತಿರಲ್ಲ, ನಿಮ್ಮ ಮನೇಲಿ ಇನ್ನ ಬೇರೆ ಗಾಯಕರಿದ್ದಾರಾ? ಯಾರ್ಯಾರು ಇದ್ದಾರೆ ನಿಮ್ಮ ಮನೇಲಿ? ನನ್ನ ಮನೆಯಲ್ಲಿ ಎಲ್ಲರೂ ಗಾಯಕರೇ. ಹೌದಾ? ಹೌದು. ನಮ್ಮ ಮನೆಯವರು ಈಗ 4.5 ವರ್ಷದ ಹಿಂದೆ ಹೋಗ್ಬಿಟ್ರು. ಇನ್ನು ಉಳಿದಿರ್ತಕ್ಕಂಥ ಮೆಂಬರ್ಸ್ನಲ್ಲಿ ನನಗೆ 3 ಜನ ಮಕ್ಕಳು. ಒಂದು ಗಂಡು, ಅವನೇ ದೊಡ್ಡವನು, 2 ಹೆಣ್ಣು. ಮೊದಲನೇ ಹೆಣ್ಮಗುಗೆ ಮದುವೆ ಮಾಡಿಕೊಟ್ಟಿದ್ದೇನೆ. ಒಂದು ಮುದ್ದಾದ ಮೊಮ್ಮಗು ಇದೆ. ಗಂಡು ಮಗುವಿನ ಹೆಸರು ರಾಜ್ಗುರು, 2ನೇ ಹೆಣ್ಮಗುವಿನ ಹೆಸರು ರಜನಿ, 3ನೇ ಹೆಣ್ಮಗುವಿನ ಹೆಸರು ರೋಹಿಣಿ ಅಂತ. ಎಲ್ಲ 6 ಮೇಲೆ. ಯಾಕಂತ ನನ್ನ ತಂದೆ ರುದ್ರಪ್ಪ, ಆ ರುದ್ರಪ್ಪನ ಹೆಸರು ಯಾವತ್ತೂ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಲಿ, ನನಗೆ ನೆನಪಿರಲಿ ಅಂತ ಹೇಳಿ ಎಲ್ಲ ಮಕ್ಕಳಿಗೂ 6 ಮೇಲೆ ಹೆಸರಿಟ್ಟಿದ್ದೇನೆ. ತುಂಬಾ ಸಂತೋಷ. ಕಾರ್ಯಕ್ರಮಕ್ಕೆ ಬಂದಿದೆ, ಏನನ್ನಿಸ್ತು? ನಿಮ್ಮ ಕಾರ್ಯಕ್ರಮ ಅತಿ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ಹೇಳೋದು ಬೇಡ, ಜನಾನೇ ಹೇಳುತ್ತೇನೆ. ಕಾರ್ಯಕ್ರಮಕ್ಕೆ ಬಂದ್ರಿ, ಕಾರ್ಯಕ್ರಮದಲ್ಲಿ ಬಹಳ ಸಾಮಾನ್ಯವಾದ ಅಡಿಗೆ ಆದ್ರೂ ಕೂಡ ರುಚಿಯಾಗಿತ್ತು. ಅದ್ರ ಜೊತೆಗೆ ನಿಮ್ಮ ಹಾಡು ಬಹಳನೇ ಸೊಗಸಾಗಿರುವಂಥ ಅರ್ಥಪೂರ್ಣವಾದಂತಹ ನಿಮ್ಮ ಶೈಲಿಯಲ್ಲಿ ಹಾಡಿದಂಥ ಹಾಡುಗಳು ನಂಗೆ ತುಂಬಾ ಇಷ್ಟ. ಆ ಥರ ಶೈಲಿ ಯಾಕಂದ್ರೆ ಯಾವಾಗಲೂ ಕೇಳಲ್ಲ, ಯಾವಾಗಲೂ ಒಂದ್ಸಲ ಕೇಳ್ತೀವಿ ಅಂತ ಹಾಡುಗಳನ್ನೆಲ್ಲ. ತುಂಬಾ ಖುಷಿ ಆಯ್ತು. ಉತ್ತರ ಕರ್ನಾಟಕದ ಆ ಭಾಷೆನೇ ಹಂಗೆ ರೀ ಅಲ್ಲ? ಹೌದು ರೀ. ಅದರ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ ರೀ ಕೇಳುವಾಗ. ನಿಜ. ಆ ಉತ್ತರ ಕರ್ನಾಟಕದ್ದು ಇನ್ನೊಂದು ತೆರೆದ ಹೃದಯ ಅಂತಾರೆ. ಏನು ಬೇಕೋ ಅದನ್ನ ಇಮಿಡಿಯೇಟ್ ಮಾತಾಡ್ಬಿಡ್ತಾರೆ. ತೆರೆದ ಪುಸ್ತಕ ಇದ್ದಂಗೆ ಮಾತು ಹೊರಟು, ಆದ್ರೆ ಹಾರ್ಟ್ ಮಾತ್ರ ನಿಮ್ಗೋಸ್ಕರ ನಮ್ಮ ಮನೆ ಅಡಿಗೆ ಕಾರ್ಯಕ್ರಮದಿಂದ ಒಂದು ಸಣ್ಣ ನೆನಪಿನ ಕಾಣಿಕೆ. ನಮ್ಮ ಈಸ್ಟರ್ನ್ ಮಸಾಲಾ ಕಡೆಯಿಂದ, ನಮ್ಮ ಮನೆ ಅಡಿಗೆ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ನಮಸ್ತೆ ವೀಕ್ಷಕರೇ, ಹೇಗಿತ್ತು ಸಂಚಿಕೆ? ಬೊಂಬಾಟಾಗಿತ್ತಲ್ಲ? ಸೊ ಇವರ ಹಾಡುಗಳ ಜೊತೆಗೆ ಇವ್ರು ಮಾಡಿದಂತಹ 2 ರೆಸಿಪಿ, ಇದು ನೀವೆಲ್ರಿಗೂ ಗೊತ್ತಿರೋವಂಥದ್ದು, ಆದರೆ ರುಚಿ ಮಾತ್ರ ನಿಜವಾಗ್ಲೂ ಬೊಂಬಾಟಾಗಿತ್ತು. ಅದ್ರ ಜೊತೆಗೆ ಇವ್ರು ಹಾಡ್ದಂಥ ಇಷ್ಟು ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಇದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಸೊ ಈ ಹಾಡುಗಳೊಂದಿಗೆ, ಇವತ್ತಿನ ರೆಸಿಪಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ ಭೇಟಿ ಆಗೋಣ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಾಯ್.